ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಆದರಣೀಯ ಹಿರಿಯರಿಗೆ ಶ್ರದ್ಧೆಯ ನಮನಗಳು. ಈ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿರುವಂಥ ಎಲ್ಲ ಸದ್ಭಕ್ತರಿಗೆ ಅತ್ಯಂತ ಪ್ರೀತಿಯ ನಮನಗಳು. ಎಷ್ಟೊತ್ತಿಗೆ ಮುಗಿಸ್ಬೇಕಮ್ಮ? ಅಲ್ಲ, ಹಾಗಲ್ಲ, ನಿಮ್ದು 8:30 ಟೈಮು. ಎಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಕೇಳ್ಕೊಳ್ತೀನಿ ನಾನು ಮೊದಲು. ಸ್ಲಾಗ್ ಓವರಲ್ಲಿ ಆಡ್ಲಿಕ್ಕೆ ಬಂದರೆ ಅದು ಎಷ್ಟು ಸ್ಕೋರ್ ಮಾಡಬೇಕು, ಏನು ಮಾಡಬೇಕು ಅಂತ ಸ್ಕೋರ್ ಬೋರ್ಡಲ್ಲಿ ಕಂಡ್ರೇ ಆಡ್ಲಿಕ್ಕೆ ಆಗೋದು, ಇಲ್ಲಾಂದರೆ ಆಡ್ಲಿಕ್ಕೆ ಸರಿ ಹೋಗೋದಿಲ್ಲ ಅಂತ. ನಾನು ಟಾರ್ಗೆಟ್ ಕೊಡಲಿಕ್ಕಿರೋನಲ್ಲ, ಚೇಸ್ ಮಾಡಲಿಕ್ಕಿರೋನಿಂದ ಆದಷ್ಟು ಬೇಗ ಮುಗಿಸ್ತೀನಿ, ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇವತ್ತು ಹನುಮಾನ್ ಜಯಂತಿನ ಆಚರಣೆ ಮಾಡೋ ಹೊತ್ತಿನಲ್ಲೇ ವೇದಿಕೆ ಮೇಲೆ ಅರುಣರಿದ್ದಾರೆ. ಇವತ್ತು ವಾಸವಾಂಬ ಜಯಂತಿ ಕೂಡ ಹೌದು. ಅವರು ಅದರ ನಡುವೆಯೂ ಇಲ್ಲಿರೋದು ಭಾಳ ಸಂತೋಷದ ಸಂಗತಿ. ವಾಸವಾಂಬೆ ಕೂಡ ಒಂದು ರೀತಿ ಹನುಮಂತನೇ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಭಾರತೀಯ ಸ್ತ್ರೀ ಪರಂಪರೆಯ ಪ್ರತಿನಿಧಿತ್ವವನ್ನು ಅತ್ಯದ್ಭುತವಾಗಿ ಮಾಡಿದ ತಾಯಿ ಆಕೆಯನ್ನು ಸ್ಮರಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಶ್ರದ್ಧೆಯಿಂದ ಭಾವಿಸಿ ಆ ತಾಯಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಇಷ್ಟೊತ್ತು ನಾವು ಹನುಮಾನ್ ಚಾಲೀಸಾನ್ ಕೇಳಿದ್ವಿ. ಅದಕ್ಕಿಂತ ಮುಂಚೆ ಒಂದು ಸುಂದರವಾದ ಅಥವಾ ಸುಮಧುರವಾಗಿರುವಂಥ ಸಂಗೀತವನ್ನು ಆಲಿಸಿದ್ವಿ. ನಾನು ಹನುಮಾನ್ ಚಾಲೀಸಾ ಹೊತ್ತಿನಲ್ಲಿ ಜನ ಬಂದು ಗುಂಪುಗೂಡಿದ್ದನ್ನು ನೋಡ್ತಾ ಇದ್ದೆ. ಯಾರ್ಯಾರು ದೇವಸ್ಥಾನಕ್ಕೆ ತರುಣಿಯರು ಬಂದಿದ್ರೋ ಹನುಮಂತನ ದರ್ಶನಕ್ಕೆ ಅಂತ, ದೇವರ್ ಪುಲ್ಡ್ ಹಿಯರ್ ಅಂತ, ಎಳಕೊಂಡು ಬಂದ್ಬಿಡ್ತದು ಅಂತ. ಅದು ಹೆಂಗೆ ಎಳ್ಕೊಂಡು ಬಂತು ಅಂತಂದರೆ ಎಲ್ಲರೂ ಗುಂಪು ಕಟ್ಟಿ ನಿಂತು ನೋಡಿದರು. ಅದು ಮುಗಿದ ತಕ್ಷಣ ತಮ್ಮ ಪಾಡಿಗೆ ಹೊರಟರು. ಸ್ವಲ್ಪ ಏನಾದರೂ ಮೊಬೈಲ್ ನಮ್ಮ ಕೈಗಳಲ್ಲಿ ಇಲ್ಲ ಅಂತಂದರೆ ಆ ಸಂಗೀತವನ್ನು ಇನ್ನೂ ಹೆಚ್ಚು ಆನಂದಿಸ್ಲಿಕ್ಕೆ ಸಿಗುತ್ತೆ. ಈ ಮೊಬೈಲ್ ಬಂದ ಮೇಲೆ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತಂದರೆ, ಎಲ್ರಿಗೂ ತಾವು ನೋಡಬೇಕು ಅಂತಿಲ್ಲ, ಬೇರೆಯವ್ರಿಗೆ ತೋರಿಸ್ಬೇಕು ಅಂತಿದೆ. ಏನು ಪರೋಪಕಾರ ಬುದ್ಧಿ! ಅವರಿಗೆ ತಾವು ಆನಂದಿಸಬೇಕು ಅಂತಲ್ಲ, ಬೇರೆಯವ್ರಿಗೆ ತೋರಿಸ್ಬೇಕು. ಎಲ್ಲ ಶೂಟ್ ಮಾಡಬೇಕು, ಮತ್ತೊಬ್ಬರಿಗೆ ತೋರಿಸ್ಬೇಕು. ನಾನು ಭಾಳ ಚೆನ್ನಾಗಿ ನೋಡ್ತೀನಿ. ನೀವು ಹಿಮಾಲಯದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಅವರನ್ನು, ಇಲ್ಲಿಂದ ಹಿಮಾಲಯ ಕಾಣ್ತಿರತ್ತೆ. ಹಿಮಾಲಯವನ್ನು ನೋಡಬೇಕು ಅಂತ ಧಾವಿಸಿ ಬಂದಿರ್ತಾರೆ. ಹಿಮಾಲಯದ ಎದುರಿಗೆ ಹೋಗಿ ಏನು ಮಾಡ್ತಾರೆ ಗೊತ್ತಾ? ಅವ್ರು ನೋಡಲ್ಲ, ಫೋಟೋ ತಗೋತಾರೆ. ಯಾಕೆ ಅಂದರೆ ಫ್ಯಾಮಿಲಿ ಗ್ರೂಪಿಗೆ ಹಾಕಬೇಕು ಅಂತ. ಇವ್ರು ನೋಡಿ ಆನಂದಿಸೋದಲ್ಲ. ಇದು ಭಾಳ ವಿಶೇಷವಾದ ಸಂಗತಿ. ಸಂಗೀತ ಇನ್ನೊಬ್ಬರಿಗೆ ಕೇಳಿಸ್ಬೇಕು ಅಂತ ಹಾಡುವವನಿಗಾದರೆ, ಕೇಳುವವನಿಗೆ ಇನ್ಯಾರೂ ಡಿಸ್ಟರ್ಬ್ ಮಾಡದೆ ನಾನೊಬ್ಬನೇ ಆನಂದಿಸಬೇಕು ಅನ್ನೋಂಥ ಭಾವಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಭಾಳ ವಿಶೇಷ. ಇದು ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮ ಪಕ್ಕದಲ್ಲಿ ಯಾರಾದರೂ ಇರಲಿ, ಅವ್ರು ಯಾರು ಕೊತ್ವಾಲ್ ನಾಯಕರೇ ಆಗಿರಲಿ, CM ಬಂದು ಕೂತಿರಲಿ, ನನಗೆ ಈ ಹಾಡು ಇಷ್ಟ ಆಗಿದೆ, ನಾನು ಮುಳುಗಿದ್ದೀನಿ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ಏನಾದರೂ ಆಗಿರಲಿ ಅಂತ. ಅದು ಸಂಗೀತವನ್ನು ಆಸ್ವಾದಿಸುವಂಥ ಪರಿ ಅಂತ. ಹೀಗಾಗಿ ನಾನು ಹನುಮಾನ್ ಚಾಲೀಸಾನ ಕೇಳ್ತಾ ಇರುವಂಥ ತರುಣಿಯರನ್ನು ನೋಡ್ತಿದ್ದೆ, ಮುಳುಗೋಗಿದ್ರು. ನಾನು ಕೂಡ ಅಷ್ಟೇ ಭಾಳ ಆನಂದಿಸ್ತಾ ಇದ್ದೆ ಅದನ್ನು. ಆಮೇಲೆ ಗೊತ್ತಾಯಿತು ಸೊಳ್ಳೆ ಕಚ್ತಿದೆ ಅಂತ ಮುಗಿದ ಮೇಲೆ. ಆಮೇಲೆ ನಾನು ಪಕ್ಕದಲ್ಲಿ ಕೇಳಿದೆ, ಸೊಳ್ಳೆ ಸಿಕ್ಕಾಪಟ್ಟೆ ಆಗಿದೆಯಲ್ಲ ಅಂತ. ಹನುಮಾನ್ ಚಾಲೀಸಾ ಕೇಳುವಾಗ ಗೊತ್ತಾಗಲಿಲ್ಲ ಅಂತ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸಂಗೀತ ಅನ್ನೋದು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ಭಾರತದಲ್ಲಿ ಬರೀ ಸಂಗೀತ ಮಾತ್ರ ಅಲ್ಲ, ಸಂಗೀತ, ಸಾಹಿತ್ಯ, ನೃತ್ಯ, ನೀವು ಯಾವುದೇ ಕಲೆಯನ್ನು ತೆಗೆದುಕೊಳ್ಳಿ, ಈ ಕಲೆ ಅಂತರಂಗವನ್ನು ವಿಕಸನಗೊಳ್ಳುವಂತೆ ಮಾಡಿ ನಮ್ಮನ್ನು, ಸರಿಯಾಗಿ ಗಮನ ಇಟ್ಕೊಳ್ಳಿ, ಅಂತರಂಗವನ್ನು ವಿಕಸನಗೊಳ್ಳುವಂತೆ ಮಾಡಿ ನಮ್ಮನ್ನು ಭಗವಂತನ ಬಳಿ ಕರ್ಕೊಂಡು ಹೋಗೋದಿದ್ರೆ ಮಾತ್ರ ಆ ಕಲೆಗೆ ಭಾರತದಲ್ಲಿ ಗೌರವ ಇದೆ, ಇಲ್ಲ ಅಂದರೆ ಇಲ್ಲ ಅಂತ. ಯಾವುದು ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದಿಲ್ವೋ ನನ್ನ ದೇಶದಲ್ಲಿ ಅದನ್ನು ಅತ್ಯಂತ ತುಚ್ಛವಾಗಿ ಕಾಣಲಾಗತ್ತೆ ಅಂತ. ಹೀಗಾಗಿ ಸಂಗೀತ ಅಂದಾಗ ಏನು ಗೊತ್ತೇನು, ಅದರಲ್ಲಿ ಹನುಮಂತನನ್ನು ಸೇರಿಸೋದು, ಅದರಲ್ಲಿ ರಾಮನನ್ನು ಸೇರಿಸೋದು, ರಾಮನ ಗುಣವನ್ನು ಕೇಳ್ತಾ ಒಂದು ಕ್ಷಣ ಅವನನ್ನು ನೆನಪಿಸಿಕೊಳ್ಳೋದು, ಅವನ ಹತ್ತಿರಕ್ಕೆ ಹೋಗೋದಕ್ಕೆ ನನಗೊಂದು ಶಕ್ತಿ ತುಂಬುವಂಥ ಪ್ರಕ್ರಿಯೆ ಅಂತ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಹೇಳೋದಾದರೆ, ಬರೀ ಸಂಗೀತ ಸಾಹಿತ್ಯ ಅಷ್ಟೇ ಅಲ್ಲ, ನೀವು ಯಾಕೆ ರಾಮ ಮಂದಿರಕ್ಕೆ ಬರ್ತೀರಿ ಪ್ರತಿ ಶನಿವಾರ ಅಂತ ಕೇಳಿದರೆ, ಅದು ಭಗವಂತನ ಬಳಿ ಕರ್ಕೊಂಡು ಹೋಗುತ್ತೆ ಅಂತ. ಅದೇ ಭಗವಂತನ ಅಲ್ಲ ಅಂತ ನಾನು ಹೇಳಬಲ್ಲೆ, ಅದೇ ಭಗವಂತ ಅಲ್ಲ. ಆದರೆ ಅವನ ಮೂಲಕ ಆ ಭಗವಂತನ ಬಳಿಗೆ ಹೋಗಲಿಕ್ಕೆ ನಮಗೊಂದು ಮಾರ್ಗ ಆಗುತ್ತೆ ಅಂತ ಬರೋದೇ ಹೊರತು, ನಮಗೊಂದು ಸಣ್ಣ ಸಮಸ್ಯೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ನಮಗೇನಾಗಿದೆ ಅಂತಂದರೆ, ದೇವರಿಗೆ ಇದು ಕೊಟ್ಟರೆ ದೇವರು ಅದು ಕೊಡ್ತಾನೆ ಅಂತ. ದೇವರಿಗೆ ಪ್ರತಿ ಶನಿವಾರ ನಾನು ಬಂದು ಹೋದರೆ ನನ್ನ ಮಕ್ಕಳಿಗೆ ಒಳ್ಳೆ, ತಪ್ಪೇನಲ್ಲ, ಆದರೆ ಅದು ಮೂಲ ಉದ್ದೇಶ ಅಲ್ಲ ಅಂತ. ಉದ್ದೇಶ ಅದಕ್ಕಿಂತಲೂ ಘನವಾದ್ದು. ಸಂಗೀತವೂ ಹಾಗೆಯೇ. ಸಂಗೀತ ಹೇಗೆ ಮಾಡುತ್ತೆ ಅಂತಂದರೆ, ಒಂದು ಸಲ ಒಬ್ಬ ಮೇಷ್ಟ್ರು ನನಗೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಒಂದು ಕ್ಲಾಸ್ ತೊಗೊಂಡಿದ್ರು ಅವರು, ಎಲ್ಲ ಟೀಚರ್ಗಳಿಗೇ. ಅವರೊಬ್ಬ ಅದ್ಭುತವಾದ ಟೀಚರ್, ಒಂದು 30 ವರ್ಷಗಳ ಎಕ್ಸ್ಪೀರಿಯನ್ಸ್ ಅವರಿಗೆ. ಅವರೊಂದು ಪ್ರಶ್ನೆ ಕೇಳಿದರು, ಚೈತನ್ಯ ಅಂದರೆ ಏನು ಅಂತ.
ಚೆನ್ನಾಗಿದೆ ಪ್ರಶ್ನೆ. ಚೈತನ್ಯ ಅಂದರೆ ಏನು? ಮೇಷ್ಟ್ರುಗಳಿದ್ದವರು ಅದು 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 ಇದು ಅಂತೇನೋ ಹೇಳಲಿಕ್ಕೆ ಕೊಟ್ಟರು. ಇವರಂದ್ರು ನೀವು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಚೈತನ್ಯ ಅಂದರೆ ಏನು ಅಂತ ಹೇಳಕ್ಕೆ ಬರಲ್ಲ, ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿ ಅವ್ರೇನು ಮಾಡಿದರು, ನೀವು ಬಂದು ಕೂತಿದ್ದೀರಾ, ಎಷ್ಟು ಚೆನ್ನಾಗಿದೆ ನೋಡಿ ಎಕ್ಸಾಂಪಲ್ಲು. ನೀವು ಬಂದು ಕೂತಿದ್ದೀರಾ, ನೀವು ಕೂತಾಗ ನಿಮ್ಮ ವೆಯ್ಟು ಒಂದು 75 kg ಇತ್ತು. ಈಗ ನಿಮಗೊಂದು ಒಳ್ಳೆ ಹಾಡನ್ನು ಕೇಳಿಸ್ತೀನಿ, ನೀವು ಹಾಡನ್ನು ಕೇಳಿ ಆನಂದಿಸ್ಬಿಟ್ರಿ, ಎಷ್ಟು ಚೆನ್ನಾಗಿದೆ ಅಂತ ನೀವು ಆನಂದಿಸಿದ್ದೀರಿ, ಖುಷಿಯಾಗಿದೆ ನಿಮಗೆ. ಈಗ ನಿಮ್ಮ ತೂಕ ಲೆಕ್ಕ ಹಾಕಿದರೆ ಚೇಂಜ್ ಆಗಲಿಲ್ಲ, ಅದು 75 ಇದೆ. ಆದರೆ ಇಷ್ಟೊತ್ತಾಗಿದ್ದೇನು ಹಂಗಿದ್ರೆ? ಏನಾಗಿದೆ? ಆಗಿದ್ದೇನು ಅಂತಂದರೆ ಆ ಚೈತನ್ಯದ ಮೇಲೆ ಎಫೆಕ್ಟ್ ಆಗಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಎಫೆಕ್ಟ್ ಯಾವುದು ಮಾಡುತ್ತೋ ಅದು ಚೈತನ್ಯವನ್ನು ಬಡಿದೆಬ್ಬಿಸುತ್ತೆ. ಅದರ ಕುರಿತಂತೆ ಗಮನ ಇಡಿ ಅಂತ ಏನು ಚಂದ ಹೇಳಿದರು ಅಂತಂದರೆ, ಒಂದು ಸಂಗೀತ ನಮ್ಮನ್ನು ಹಂಗೆ ಮಾಡಬಲ್ಲದು ಅಂತ. ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ, ಭಾರತ ಇದನ್ನು ಎಷ್ಟು ಆಳಕ್ಕೆ ತೆಗೆದುಕೊಂಡು ಹೋಗಿದೆ ಅಂತಂದರೆ, ನಮ್ಮ ವೇದಗಳಲ್ಲಿ ಸಾಮವೇದ ಅದು ಸಂಗೀತಕ್ಕೆ ಪೂರಕವಾಗಿರುವಂಥದ್ದೇ. 7 ಸ್ವರಗಳನ್ನು ಹಿಡ್ಕೊಂಡು ಭಾರತ ಎಷ್ಟು ರಾಗಗಳನ್ನು ಉತ್ಪನ್ನ ಮಾಡಿದೆ ಅಂತಂದರೆ ಅಸಂಖ್ಯ, ಅಂದರೆ ಅತಿಶಯೋಕ್ತಿ ಅಲ್ಲ. ಅಷ್ಟು ರಾಗಗಳ ಮೂಲಕ ನಮ್ಮನ್ನು ಆನಂದಿತಗೊಳಿಸಿದೆ, ಮುದಗೊಳಿಸಿದೆ. ನೀವು ಸುಮ್ಮನೆ ಭೈರವಿ ರಾಗವನ್ನು ಕೇಳ್ತಾ ಕೂತ್ರೆ, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಬೆಳಗಾಗಿದೆ ಅಂತ ಅನಿಸ್ಬಿಡುತ್ತೆ ನಿಮಗೆ. ನೀವು ಯಮನ್ ರಾಗವನ್ನು ಕೇಳ್ತಾ ಕೂತ್ಬಿಟ್ರೆ ಏನೋ ದೊಡ್ಡ ಸೆಲೆಬ್ರೇಷನ್ ನಡೀತಿದೆ ಅಂತ ಅನಿಸುತ್ತೆ. ನೀವು ತೋಡಿ ರಾಗವನ್ನು ಹಾಕ್ಕೊಂಡು ಕೂತ್ಕೊಳ್ಳಿ, ಸುಮ್ಮನೆ ಕೇಳ್ತಾ ಕೂತ್ಕೊಳ್ಳಿ, ನಿಮ್ಮ ಅಂತರಂಗವನ್ನು ಕಲಕತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡುತ್ತೆ, ಏನೋ ಒಂದು ಆಳಕ್ಕೆ ಎಳ್ಕೊಂಡು ಹೋಗ್ತಿದೆ ಅಂತ. ಮತ್ತು ನನ್ನ ಫೇವ್ರೆಟ್ ದೇಸ್ ರಾಗ್, ನೀವು ದೇಸ್ ರಾಗವನ್ನು ಕೇಳ್ತಾ ಕೂತ್ರೆ ಒಂಥರ ಅದು ಭಾವನೆಯೇ ಬೇರೆ ಆಗಿಬಿಡತ್ತೆ ಅಂತ. ಪ್ರತಿಯೊಂದು ರಾಗವೂ ಕೂಡ ಎಷ್ಟು ಚೆನ್ನಾಗಿ ನಮ್ಮನ್ನು ಆ ಅಂದುಕೊಂಡಂಥ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗಲಿಕ್ಕೆ ಸಾಧ್ಯ ಅಂತ. ಹೀಗಾಗಿ ಸಂಗೀತವನ್ನು ಹಾಡಿದರೆ ಭಾಳ ಚಂದ, ಹಾಡನ್ನು ಹೇಳಿದರೆ, ಸಂಗೀತದ ಮೂಲಕ ಹೇಳಿದರೆ ಭಾಳ ಚಂದ. ಹೇಳಲಿಲ್ಲ ಅಂತಂದರೆ ಕೊನೆ ಪಕ್ಷ ಕೇಳುವ ಅಭ್ಯಾಸವನ್ನಾದರೂ ಬೆಳೆಸಿಕೊಳ್ಳಬೇಕು ಅನ್ನೋದು ಅತ್ಯಂತ ಪ್ರಮುಖವಾದ ಸಂಗತಿ ಅಂತ. ನಾನು ಯಾಕೆ ಇಷ್ಟನ್ನು ಹೇಳ್ತಿದ್ದೀನಿ ಅಂತಂದರೆ, ಶಿವಮೊಗ್ಗ ಒಂಥರ ಗೊತ್ತಿಲ್ಲ ಇದು ಯಾವಾಗಲಿಂದ ಹಿಂಗಿತ್ತು ಅಂತ. ಶ್ರೀನಿವಾಸ್ ಜಿನ ಹೇಳಬೇಕು ನನಗೆ. ನಾನು ಅರುಣ್ ಅವ್ರ ಹತ್ರನೂ ಮಾತನಾಡ್ತಿದ್ದೆ, ಏನು ಅಪರೂಪದ ಕಲಾವಿದರು ಇಲ್ಲಿದ್ದಾರೆ ಅಂತಂದರೆ, ಏನು ದಿನಕ್ಕೊಬ್ಬರು ಕಲಾವಿದರು ಹುಟ್ಕೊಳ್ತಾರೆ ಅಂತ ಅನ್ಸುತ್ತೆ ನನಗೆ ಅನೇಕ ಬಾರಿ. ಇಲ್ಲಿ ನಾನು ಶೃಂಗೇರಿ ನಾಗರಾಜ್ ಅವರು DS ಅರುಣ್ ಅವರ ಮಕ್ಕಳಿಗೂ ಟೀಚರು ಅಂತ ಕೇಳಿದೆ, ಎಷ್ಟು ವರ್ಷದಿಂದ ಟೀಚರ್ ಸರ್ ಅವರು ಅಂತ. ಕನಿಷ್ಠ ಪಕ್ಷ 30 ವರ್ಷ ಸಂಗೀತವನ್ನು ಕಲಿಸಿದ್ದಾರೆ, ಪಾಠ ಮಾಡಿದ್ದಾರೆ ಅಂತ. ಅವರ ಶಿಷ್ಯರು ಹಾಡುವಾಗ ಏಕಕಂಠದಿಂದ ಬರ್ತಿತ್ತು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೂತ್ಕೊಂಡು ಕೇಳಿದ್ರೋ ಇಲ್ವೋ, ಏಕಕಂಠ ಕೇಳಿಸ್ತಾ ಇತ್ತು. ಭಾಳ ಕಷ್ಟ ರೀ, ಎಲ್ರದ್ದು ಅವ್ರವ್ರ ವಾಯ್ಸ್ ಕೇಳುತ್ತೆ. ಆದರೆ 5 ಜನ ಕೂತು ಹಾಡುವಾಗಲೂ ಒಂದೇ ವಾಯ್ಸ್ ಕೇಳೋದಿದೆಯಲ್ಲ, ಅದಕ್ಕೆ ಭಾಳ ದೊಡ್ಡ ತಾಲೀಮ್ ಬೇಕು. ಅಷ್ಟು ಚೆನ್ನಾಗಿ ಅವರುಗಳು ಪ್ರಯತ್ನಪಟ್ಟು ಅದನ್ನು ಮುಂದಿರಿಸಿದ್ರಲ್ಲ. ಕೇಳುವ ಆ ತುಡಿತ ಎಷ್ಟು ಚೆನ್ನಾಗಿ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಅಂತಂದರೆ, ಇದರ ಆಧಾರದ ಮೇಲೆಯೇ ಜಗತ್ತಿನಲ್ಲಿ ಮ್ಯೂಸಿಕ್ ಥೆರಪಿನ ಮಾಡ್ತಾರೆ. ಮ್ಯೂಸಿಕ್ ಥೆರಪಿ ಅಂದರೆ ಏನು ಗೊತ್ತಾ? ನಿಮಗೆ ಯಾವುದಾದ್ರೂ ಕಾಯಿಲೆ ಇದ್ದರೆ, ಸಮಸ್ಯೆ ಇದ್ದರೆ, ಮ್ಯೂಸಿಕ್ಕನ್ನು ಕೇಳಿಸುವ ಮೂಲಕ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ ಅಂತ. ನಮ್ಮಲ್ಲಿ ಬಹುತೇಕರಿಗೆ ಅದೊಂದು ಪ್ರಾಬ್ಲಮ್ ಇದೆ. ನಮ್ಗೆ ಅರ್ಥ ಆಗ್ತಿರುತ್ತೆ, ಆದರೆ ಸೈಂಟಿಫಿಕ್ ಎವಿಡೆನ್ಸ್ ಬೇಕು. ಈಗ ಉದಾಹರಣೆಗೆ ಜೈ ಹನುಮಾನ ಜ್ಞಾನ ಗುಣಸಾಗರ ಹಾಡು ಕೇಳುವಾಗ ಖುಷಿ ಆಯಿತೋ ಇಲ್ವೋ? ಆಯಿತು, ಸೈಂಟಿಫಿಕ್ ಎವಿಡೆನ್ಸ್ ಕೊಡಿ ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡಬೇಕು? ಆದರೆ ಆಶ್ಚರ್ಯ ಏನು ಅಂತಂದರೆ, ಸೈನ್ಸ್ ಕೂಡ ಹೇಳುತ್ತೆ, ಸಂಗೀತವನ್ನು ಕೇಳ್ತಾ ಇದ್ದರೆ ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಅಂತ. ಡೋಪಮೈನ್ ಅಂತ ಒಂದು ಹಾರ್ಮೋನ್ ಇದೆ. ಈ ಡೋಪಮೈನ್ ಹಾರ್ಮೋನ್ ಹೆಂಗಿದೆ ಅಂತಂದರೆ, ಆ ಹಾರ್ಮೋನ್ ಜಾಸ್ತಿ ರಿಲೀಸ್ ಆದರೆ ನಿಮ್ಗೆ ಗೊತ್ತಿಲ್ಲದಂತೆ ಖುಷಿ ಆಗ್ತಿರುತ್ತೆ. ನಿಮ್ಗೆ ಆನಂದ ಆಗ್ತಾ ಇದೆ ಅಂತಂದರೆ ನಿಮ್ಮ ದೇಹದೊಳಗೆ ಡೋಪಮೈನ್ ರಿಲೀಸ್ ಆಗ್ತಿದೆ ಅಂತ. ಈಗ ಇಮ್ಯಾಜಿನ್ ಮಾಡಿ, ಕಳೆದ ಒಂದು 10-15 ನಿಮಿಷಗಳ ಹಿಂದೆ ಆ ಹಾಡನ್ನು ಕೇಳುವಾಗ ಎಷ್ಟು ಡೋಪಮೈನ್ ರಿಲೀಸ್ ಆಗಿರಬೇಕು. ನೀವು ಮನೆಯಲ್ಲಿ ಕೂತ್ಕೊಂಡು ಬೇಡದಿರೋದನ್ನು ಕೇಳಿ, ಬೇಡದಿರೋ ಗಲಾಟೆಯಲ್ಲಿ ಸಿಕ್ಕಾಕೊಂಡಾಗ ಒಂದು ಸುಂದರವಾಗಿರುವಂಥ ಗೀತೆ ಹೆಂಗೆ ಡೋಪಮೈನ್ ರಿಲೀಸ್ ಮಾಡುತ್ತೆ ಅಂತಂದರೆ ಆಹಾ ಅಂತ ಅನ್ಸುತ್ತೆ. ಎಂಡಾರ್ಫಿನ್ ರಿಲೀಸ್ ಮಾಡುತ್ತಂತೆ, ಬೀಟಾ ಎಂಡಾರ್ಫಿನ್. ನಾನು ಒಂದು ಪೇಪರ್ ಪ್ರೆಸೆಂಟ್ ಮಾಡಿರೋದನ್ನು ಓದಿದ್ದೀನಿ. ಬೀಟಾ ಎಂಡಾರ್ಫಿನ್ ಏನು ಅಂತಂದರೆ, ಈ ಸೈನ್ಯದಲ್ಲಿ ಇರುವಂಥ ಸೈನಿಕರು ಯೂಶುವಲ್ ಆಗಿ ಇಂಜೆಕ್ಷನ್ ಇಟ್ಕೊಂಡಿರ್ತಾರೆ. ಅದನ್ನು ಎಲ್ಲಾದರೂ ಗುಂಡು ಬಿದ್ದರೆ, ಏಟಾದರೆ ಎಂಡಾರ್ಫಿನ್ ಚುಚ್ಚಿಸ್ಕೊಳ್ತಾರೆ. ಆಗ ಆ ನೋವು ಗೊತ್ತಾಗಲ್ಲ. ಎಂಡಾರ್ಫಿನ್ ಅನ್ನೋದು ನೋವನ್ನು ಮರೆಸುವಂಥ ಒಂದು ಅಪರೂಪದ ಹಾರ್ಮೋನ್. ಹಾಡು ಕೇಳಿದ ಅಷ್ಟು ಹೊತ್ತು ಇರುವ ಪೇಯ್ನ್ ದೂರ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ಸೊಳ್ಳೆ ಕಚ್ಚಿದ ನೆನಪಾಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಎಂಡಾರ್ಫಿನ್ ಅಷ್ಟು ರಿಲೀಸ್ ಆಗ್ತಿದ್ರೆ
ಅಷ್ಟು ರಿಲೀಸ್ ಆಗಿ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದರೆ ನೋವೆಲ್ಲಿಂದ ಗೊತ್ತಾಗಬೇಕು ಅಂತ. ಇದು ಭಾಳ ಸುಂದರವಾದ್ದು. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಮುಂದಿನ ಪೀಳಿಗೆ ಆ ಮಕ್ಕಳಿಗೆ ನಾವು ಕೇಳೋದನ್ನು ರೂಢಿ ಮಾಡಿಸೋಣ ಅಂತ. ಈ ಸಂಗೀತವನ್ನು ಕೇಳೋದು ಭಾಳ ಸುಂದರ. ಮತ್ತು ನಾನು ಆಗಲೇ ಹೇಳಿದೆ, ಸಂಗೀತವನ್ನು ಕೇಳೋದು ಯಾತಕ್ಕೆ ಅಂತಂದರೆ ಆ ಸಂಗೀತದ ಮೂಲಕ ಭಗವಂತನ ಬಳಿಗೆ ಹೋಗಬೇಕು ಅಂತ. ಕೂತಷ್ಟು ಹೊತ್ತು ಈ ಸಂಗೀತಕ್ಕೆ ಈ 3D ಚಿತ್ರಗಳನ್ನು ಜಾಯಿಂಟ್ ಮಾಡಿದ್ರಿಂದ ಒಂದು ಅದ್ಭುತ ಏನಾಯಿತು ಅಂತಂದರೆ, ಆ ಸಾಲುಗಳು ಅರ್ಥ ಆದವರಿಗೆ ಆ ಚಿತ್ರ ನೋಡಿದಾಗ ವಾಹ್ ಏನು ಅದ್ಭುತವಾಗಿದ್ದಾನಪ್ಪ ಆಂಜನೇಯ ಅಂತ ಒಂದು ಕ್ಷಣಕ್ಕೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ. ನಮ್ಮ ಅಲ್ಟಿಮೇಟ್ ಗೋಲ್ ಅದೇ, ಭಗವಂತನಿಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಯಾವ ಭಗವಂತನ ಎದುರಿಗೆ ಹೋದರೆ ನಮ್ಮ ಮಾತು, ನಮ್ಮ ಸಂಗೀತ, ನಮ್ಮ ಸಾಹಿತ್ಯ, ನಮ್ಮ ನೃತ್ಯ ಎಲ್ಲವೂ ಸ್ತಬ್ಧವಾಗುತ್ತೋ ಅಂಥ ಭಗವಂತನ ಬಳಿಗೆ ಇವುಗಳ ಮೂಲಕ ಹೋಗೋದು. ಎಷ್ಟು ಚೆನ್ನಾಗಿದೆ ನೋಡಿ. ಕೃಷ್ಣ ಗೀತೆಯಲ್ಲಿ ಚೆನ್ನಾಗಿ ಹೇಳ್ತಾನೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾತಿ ಕುತೋಯಮಗ್ನಿ. ಪರಮಾತ್ಮ ಹೆಂಗಿದ್ದಾನೆ ಅಂತಂದರೆ, ನ ತತ್ರ ಸೂರ್ಯೋ ಭಾತಿ, ಅವನ ಎದುರಿಗೆ ಸೂರ್ಯ ಹೊಳೆಯೋದಿಲ್ವಂತೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ, ಚಂದ್ರ ತಾರೆಗಳು, ಸೂರ್ಯನೇ ಹೊಳೆಯೋದಿಲ್ಲ ಅಂತಂದಮೇಲೆ ಇನ್ನು ಚಂದ್ರ ತಾರೆಗಳ ಯಾವ ಲೆಕ್ಕ. ಅವನು ಮುಂದುವರೆದು ಹೇಳ್ತಾನೆ, ನೇಮಾ ವಿದ್ಯುತೋ ಭಾತಿ ಕುತೋಯಮಗ್ನಿ. ಈ ವಿದ್ಯುತ್ತು ಕೂಡ, ಯಾವ ಮಿಂಚು ಇಷ್ಟು ಪ್ರಖರವಾಗಿ ಕಣ್ಣೆದುರಿಗೆ ಕಾಣುತ್ತೋ ಆ ಪರಮಾತ್ಮನ ಎದುರಿಗೆ ಆ ಮಿಂಚು ಕೂಡ ಮಂಕಾಗತ್ತೆ. ಹಂಗಿರುವಾಗ ನಾವು ಯಾವ ಅಗ್ನಿಯನ್ನು ಪೂಜಿಸ್ತೀವೋ ಅವನ ಸಾಮರ್ಥ್ಯ ಏನು ಅವನ ಮುಂದೆ? ಅಂಥ ಪರಮಾತ್ಮ, ಅವನ ಮುಂದೆ ಮಾತು ನಿಲ್ಲುತ್ತೆ. ನೆನ್ಪಿಟ್ಕೊಳ್ಳಿ, ಯಾರು ಪರಮಾತ್ಮನ ಕುರಿತಂತೆ ತುಂಬ ಮಾತಾಡ್ತಾರೋ ಅವ್ರು ಪರಮಾತ್ಮನ ನೋಡಿಲ್ಲ ಅಂತ. ಹೀಗಾಗಿ ನಾನು ತುಂಬ ಮಾತಾಡ್ತಿದ್ದೀನಿ ಅಂತಂದರೆ ಯು ಕ್ಯಾನ್ ಡಿಸೈಡ್ ಅವ್ನು ನೋಡಲಿಲ್ಲ ಅಂತ, 100% ನೋಡಲಿಲ್ಲ ಅಂತ. ಪರಮಾತ್ಮನ ನೋಡಿದ ತಕ್ಷಣ ಮಾತು ನಿಂತೋಗುತ್ತೆ ಅಂತ. ಅದರ ವೈಭವ ಹೆಂಗಿದೆ ಅಂತಂದರೆ, ಆ ವೈಭವಕ್ಕೆ ಸರಿಸಾಟಿಯಾಗಿ ಮತ್ತೊಂದನ್ನು ಕಂಪೇರ್ ಮಾಡಲಿಕ್ಕಾಗಲ್ಲ ಅಂತ ಅದ್ಭುತವಾದ್ದು. ಆ ಪರಮಾತ್ಮನ ಎದುರಿಗೆ ನಿಮ್ಮೆಲ್ಲ ಬುದ್ಧಿಮತ್ತೆ ಎಲ್ಲವೂ, ಯಾಕೆಂದರೆ ಎಲ್ಲವೂ ಅವನದ್ದೇ ಆಗಿರೋದ್ರಿಂದ ಅವನ ಮುಂದೆ ಎಲ್ಲವೂ ಸ್ತಬ್ಧವಾಗುತ್ತೆ. ಆದರೆ ಇವತ್ತು ನಾವು ಯಾವ ಆಂಜನೇಯನ ಪೂಜೆ ಮಾಡಲಿಕ್ಕೆ ನಿಂತಿದ್ದೀವೋ ಅಥವಾ ಯಾವ ಆಂಜನೇಯನ ಜಯಂತಿ ಆಚರಣೆ ಮಾಡ್ತಿದ್ದೀವೋ ಆ ಆಂಜನೇಯ ವಾಕ್ಯ ವಿಶಾರದ ಅಂತ ಕರೆಸ್ಕೊಂಡಿದ್ದು ರಾಮನಿಂದ, ವಾಗ್ಮಿ ಅಂತ ಕರೆಸ್ಕೊಂಡಿದ್ದು ರಾಮನಿಂದ. ಆಂಜನೇಯನ ಜಯಂತಿಯ ದಿನ ಯಾರಾದರೂ ಚಕ್ರವರ್ತಿನ ವಾಗ್ಮಿ ಅಂದರೆ ನಾಚಿಕೆ ಆಗಬೇಕು ನನಗೆ. ಯಾಕೆ ನಾಚಿಕೆ ಆಗಬೇಕು ಅಂತಂದರೆ, ಆಂಜನೇಯನ ಮಾತಿನ ಮುಂದೆ ಇದು ಯಾವುದು ಮಾತೇ ಅಲ್ಲ. ಯಾಕೆ ಅಂದರೆ ಪರಮಾತ್ಮನೇ ಒಪ್ಪಿಕೊಂಡ ಮಾತು. ನಂಗೆ ಆಂಜನೇಯನ ಕಂಡಾಗ ಯಾಕೆ ಅದ್ಭುತ ಅನಿಸುತ್ತೆ ಅಂತಂದರೆ, ನಮ್ಮಲ್ಲಿ ಬಹುತೇಕರಿಗೆ ಇಡೀ ನೀವು ಆ ಚಿತ್ರಗಳನ್ನು ನೋಡಿದಾಗ ಅನ್ಸುತ್ತೆ ಆಂಜನೇಯ ವೆಲ್ ಬಿಲ್ಟ್ ಬಾಡಿ, ಅವನ ಕೈಯಲ್ಲಿ ಒಂದು ಆಯುಧ ಇದೆ, ಏನು ಚೆಸ್ಟ್ ಎಲ್ಲ ಜೋರ್ದಾರಾಗಿದೆ, ಅವನ ಮಸಲ್ಸ್ಗಳು ಜೋರ್ದಾರಾಗಿವೆ. ಆಂಜನೇಯ ಅಂದರೆ ಒಂದು ಗಟ್ಟಿ ದೇಹ ಅಂತ ತೋರಿಸ್ತಾರೆ. ಮತ್ತು ನಮ್ಗೆ ಯೂಶ್ವಲ್ ಆಗಿ ನಮ್ಮ ತಲೆಯಲ್ಲಿ ಏನಿದೆ ಅಂತಂದರೆ, ಆ ಥರ ತುಂಬ ಮಸಲ್ಗಳಿದ್ದವ್ರು ಬುದ್ಧಿ ಜಾಸ್ತಿ ಇರಲ್ಲ ಅಂತ. ಆಂಜನೇಯ ಭಾರ್ಗವ ಅವರು ಮಾತನಾಡುವಾಗ ಕಪಿ ಬುದ್ಧಿ, ವಾನರ ಅನ್ನುವಂಥ ಕಲ್ಪನೆ ಇದೆಯಲ್ಲ, ಆಂಜನೇಯ ಹಂಗಲ್ಲ. ಆಂಜನೇಯ ವಾನರ ಅನ್ನುವಂಥ ನಮ್ಮ ಕಲ್ಪನೆ, ಈ ಕಪಿಯ ಕಲ್ಪನೆ ಏನಿದೆ ಅದಲ್ಲ. ಅಥವಾ ಆಂಜನೇಯ ಮಾತ್ರ ಅಲ್ಲ, ಅವನನ್ನು ಮೀರಿದ ಎಲ್ಲರೂ ಕೂಡ. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇದು ಸುಂದರಕಾಂಡದಲ್ಲಿ ಬರುವಂಥ ಉದಾಹರಣೆ ಹೇಳೋದು ನಾನು ನಿಮಗೆ. ಈ ಆಂಜನೇಯ ಸೀತೆಯ ದರ್ಶನ ಮಾಡ್ಕೊಂಡು ಬರ್ತಾನಲ್ಲ, ವಾಪಸ್ ಬಂದಮೇಲೆ ಏನಾಗುತ್ತೆ, ಅವನು ಫಸ್ಟ್ ರಿಪೋರ್ಟ್ ಕೊಡ್ತಾನೆ ಅಂಗದನಿಗೆ, ಜಾಂಬವಂತನಿಗೆ. ಆಂಜನೇಯನ ಆನಂದವನ್ನು ನೋಡಿ ಅವ್ರಿಗೆಲ್ರಿಗೂ ಖುಷಿಯಾಗುತ್ತೆ. ಇಷ್ಟು ಖುಷಿಯಾಗಿದ್ದಾನೆ ಆಂಜನೇಯ ಅಂದರೆ ಅಮ್ಮನ ದರ್ಶನ ಆಗಿರ್ಬೇಕಪ್ಪ, ಏನಾಯ್ತು ಹೇಳು ಅಂತ. ಆಂಜನೇಯ ಕೂರಿಸ್ಕೊಂಡು ಎಲ್ಲ ಕತೆ ಹೇಳ್ತಾನೆ. ಹೇಳಿದ ತಕ್ಷಣ ಅಂಗದ ಏನು ಹೇಳ್ತಾನೆ ಗೊತ್ತಾ? ಎಲ್ಲ ಕಪಿಗಳು ಕುಣಿದಾಡ್ತಿರ್ತಾರೆ, ವಾನರ ಸೇನಾ ನಾಯಕರೆಲ್ಲ ಕುಣಿದಾಡ್ತಾರೆ, ಇಡೀ ವಾನರ ಸೇನೆ ಕುಣಿದಾಡ್ತಿರುತ್ತೆ. ಹಂಗಂದ ತಕ್ಷಣ ಅಂಗದ ಹೇಳ್ತಾನೆ, ಇವತ್ತು ನಿಮ್ಗೆಲ್ರಿಗೂ ಒಂದು ಅವಕಾಶ. ಇಲ್ಲೊಂದು ವನ ಇದೆ, ಅತ್ಯಂತ ಪ್ರಮುಖವಾದ ವನ. ಅದನ್ನು ವಾಲಿ ಸುಗ್ರೀವರು ಕೂಡ ಅತ್ಯಂತ ಗೌರವದಿಂದ ನೋಡ್ತಾ ಇದ್ರು. ಯಾರೂ ಅದರೊಳಗೆ ಪ್ರವೇಶ ಮಾಡುವಂತಿರಲಿಲ್ಲ. ಇವತ್ತು ನಾನು ಯುವರಾಜನಾಗಿ ಹೇಳ್ತೀನಿ, ಏನು ಬೇಕೋ ನುಗ್ಗಿ ಆ ಇಡೀ ವನವನ್ನು ಧ್ವಂಸ ಮಾಡಿ ಅಂತ. ಕೇಳಬೇಕಾ ವಾನರ ಸೇನೆಗೆ? ನುಗ್ತಾರೆ, ಅಲ್ಲಿರೋ ಹಣ್ಣುಗಳನ್ನು ಕೀಳ್ತಾರೆ, ತಿಂತಾರೆ, ಹಾಳು ಮಾಡ್ತಾರೆ. ಅಲ್ಲಿರುವಂಥ ಜೇನನ್ನು ಹಿಂಡಾಗಿ ಕಿತ್ಕೊಂಡು ಕುಡಿತಾರೆ, ಕುಡಿದು ಮತ್ತು ಬಂದು ಬಿದ್ದುಕೊಳ್ತಾರೆ. ಅಷ್ಟೊತ್ತಿಗೆ ಅದನ್ನು ನೋಡಲಿಕ್ಕೆ ಅಂತ ಯಾರು ಜವಾಬ್ದಾರಿ ಇತ್ತು ಅವನು ಬರ್ತಾನೆ. ಅವನು ಬಂದು ಇವ್ರ ಮೇಲೆಲ್ಲ ಹೊಡಿಬೇಕು, ಯುದ್ಧ ಮಾಡಬೇಕು ಅಂತ ಹೋದರೆ ಅವನನ್ನು ಅಂಗದ ಮತ್ತು ಹನುಮಂತರು ಬಡಿತಾರೆ. ಅವನು ಗಾಬರಿಯಾಗಿ, ಎಷ್ಟು ಚೆನ್ನಾಗಿದೆ ನೋಡಿ,
ಗಾಬರಿಯಾಗಿ ಓಡ್ ಹೋಗಿ ಸುಗ್ರೀವನ ಬಳಿ ನಿಂತ್ಕೊಂಡು ಹೇಳ್ತಾನೆ, ಎಲ್ಲ ಬಂದ್ಬಿಟ್ಟಿದ್ದಾರೆ, ಯಾವ ವನವನ್ನು ಎಂಟ್ರ್ ಮಾಡಬಾರ್ದು ಅಂತ ಇಷ್ಟು ದಿನ ಎಲ್ಲರೂ ಸಂಯಮ ಕಾಪಾಡ್ಕೊಂಡಿದ್ರು, ನುಗ್ಗುಬಿಟ್ಟಿದ್ದಾರೆ, ಪೂರ್ತಿ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸುಗ್ರೀವನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಏನು ಹೇಳ್ತಿದ್ರು ಗೊತ್ತಾ? ಅಂಗದನನ್ನು ಕರಿ, ಅವನಿಗೆ ನಾನು ಶಿಕ್ಷೆ ಕೊಡ್ತೀನಿ, ನನ್ನ ಪ್ರೀತಿಯ ವನಕ್ಕೆ ಹೇಗೆ ನುಗ್ಗಿದ ಅವನು ಅಂತ ನಾನು ಕೇಳ್ತೀನಿ ಅಂತ ಅವನು ಕೋಪಿಸ್ಕೋಬೇಕಲ್ಲ. ವಾನರ ಬುದ್ಧಿ ಅಲ್ಲ, ಕಪಿ ಬುದ್ಧಿ ಅಲ್ಲ. ಆದರೆ ಸುಗ್ರೀವ ಏನು ಹೇಳ್ತಾನೆ ಗೊತ್ತಾ? ವಾಹ್, ಎಂಥ ಒಳ್ಳೆ ಸುದ್ದಿ ಕೊಟ್ಟೆ. ಅವನು ಗಾಬರಿ ಆಗ್ತಾನೆ, ಸುದ್ದಿ ಯಾಕೆ ಒಳ್ಳೆಯದು? ಅವನಂತಾನೆ, ಈ ಥರ ಯಾವತ್ತೂ ಈ ವನಕ್ಕೆ ನುಗ್ಗದ ಈ ವಾನರರು ಅಂಗದನ ಆಜ್ಞೆಯ ಮೇರೆಗೆ ವನಕ್ಕೆ ನುಗ್ಗಿದ್ದಾರೆ ಅಂತಂದರೆ ಸೀತೆಯ ದರ್ಶನ ಆಗಿರೋದು ಖಾತ್ರಿಯಾಗಿದೆ, ನನಗೆ ವಿಶ್ವಾಸ ಆಯಿತು, ದರ್ಶನ ಆಗಿದೆ, ಅವ್ರಿಗೆಲ್ರಿಗೂ ಅಭಿನಂದನೆ ತಿಳಿಸಿ ಗೌರವದಿಂದ ಕರ್ಕೊಂಡು ಬಾ ಹನುಮಂತನನ್ನ ಅಂತ ಅವನೊಂದು ದೂರದೃಷ್ಟಿ ತೋರಿಸ್ತಾನಲ್ಲ. ನಾನು ಸುಂದರಕಾಂಡದಲ್ಲಿ ಇದನ್ನು ಓದುವಾಗ ವಾಹ್ ಅಂತ ಅನ್ನಿಸ್ಬಿಡ್ತು ನನಗೆ. ಏನು ಚಂದಪ್ಪ, ಆ ರಾಜನ ಸ್ಥಾನದಲ್ಲಿದ್ದವನು ಒಂದು ಕ್ಷಣ ಕೋಪ ಬರಲಿಲ್ಲ, ಆದರೆ ಹಿಂಗೆ ಅನ್ಕೊಂಡ ಅಂತ. ಹಾಗೆ ಯಾವ ಹನುಮಂತನ ಬಗ್ಗೆ ನಾವು ಬರೀ ಶಕ್ತಿವಂತ ಅಂತ ಭಾವಿಸ್ತೀವೋ ಆತ ಅಪ್ರತಿಮ ಬುದ್ಧಿವಂತನೂ ಕೂಡ. ಯಾವಾಗಲೂ ಈ ಬನ್ನಂಜ ಗೋವಿಂದಾಚಾರ್ಯರು ಹೇಳೋರು, ಅವರಿಗೆ ರಾಮಾಯಣದಲ್ಲಿ ಅತ್ಯಂತ ಪ್ರೀತಿಯ ಕ್ಯಾರೆಕ್ಟರ್ ಅಂದರೆ ಹನುಮಂತ, ಮತ್ತು ಮಹಾಭಾರತದಲ್ಲಿ ಅತ್ಯಂತ ಪ್ರೀತಿಯ ಕ್ಯಾರೆಕ್ಟರ್ ಅಂದರೆ ಭೀಮ. ಇಬ್ಬರು ಬಲವಂತರು, ಆದರೆ ಅವ್ರು ಯಾವಾಗಲೂ ಹೇಳೋರು ಬುದ್ಧಿವಂತ ಕೂಡ ಅಂತ. ನನಗದಾದಮೇಲೆ ಓದ್ತಾ ಗೊತ್ತಾಯಿತು ನಿಜವಾಗ್ಲೂ ಹನುಮಂತ ಬುದ್ಧಿವಂತ ಅಂತ. ಮೊದಲನೇ ಬಾರಿಗೆ ರಾಮ ಲಕ್ಷ್ಮಣರ ಎಂಟ್ರಿ ಆಗುತ್ತಲ್ಲ, ಕಿಷ್ಕಿಂದೆಗೆ ಎಂಟ್ರಿ ಆಗ್ತಾರಲ್ಲ, ಎಂಟ್ರಿ ಆಗುವಾಗ ದೂರದಲ್ಲಿ ಕೂತಿದ್ದಂಥ ಈ ಸುಗ್ರೀವ ಅದನ್ನು ನೋಡ್ತಾನೆ, ನೋಡಿ ಹೇಳ್ತಾನೆ, ವಾಲಿಯೇ ನನ್ನನ್ನು ಹಿಡಿದು ಕೊಲ್ಲಲಿಕ್ಕೆ ಅಂತ ಯಾರನ್ನೋ ಮಾರು ವೇಷದಲ್ಲಿ ಕಳಿಸಿದ್ದಾನೆ, ಇವ್ರು ಡೇಂಜರು, ನಾನು ಈ ಜಾಗ ಬಿಟ್ಟು ಓಡೋಗ್ಬಿಡ್ತೀನಿ ಅಂತ ಅವ್ನು ಸಿದ್ಧನಾಗ್ಬಿಡ್ತಾನೆ. ಹನುಮಂತ ದೂರದಿಂದ ನೋಡಿ, ತಪ್ಪು ತಿಳ್ಕೊಂಡಿದ್ಯಾ ನೀನು, ನೋಡಿದ್ರೆ ಹಂಗೆ ಅನ್ನಿಸ್ತಿಲ್ಲ, ನನಗೊಂದು ಸಮಯ ಕೊಡು, ನಾನು ಯಾರು ಅಂತ ತಿಳ್ಕೊಂಡು ಬರ್ತೀನಿ ಅಂತ ಅವ್ರ ಬಳಿಗೆ ಹೊರಡ್ತಾನೆ. ಹೊರಡುವಾಗ ಹೆಂಗೆ ಹೋಗ್ತಾನೆ ಅಂತಂದರೆ, ನಾನು ಈ ವಾನರ ವೇಷದಲ್ಲಿದ್ದರೆ ಅವ್ರಿಗೆ ಸ್ವಲ್ಪ ಗೊಂದಲ ಹುಟ್ಟಬಹುದು ಅಂತ ಹೇಳಿ ಒಬ್ಬ ಸನ್ಯಾಸಿಯ ವೇಷದಲ್ಲಿ ಈ ಇಬ್ಬರು ತರುಣರ ಮುಂದೆ ಹೋಗಿ ನಿಲ್ತಾನೆ. ನಿಂತುಬಿಟ್ಟು ಸುಂದರವಾಗಿ ಒಂದು ಅದ್ಭುತವಾದ ಮಾತುಗಳಿವೆ. ಅದು ಸುಂದರಕಾಂಡದಲ್ಲಿ ಭಾಳ ಸುಂದರವಾದ ವರ್ಣನೆ ವಾಲ್ಮೀಕಿಗಳ ಕಡೆಯಿಂದ. ಚೆನ್ನಾಗಿ ಅವನು ಮಾತಾಡಿ ಎಲ್ಲವನ್ನೂ ಹೇಳ್ತಾನೆ. ನಾವು ಯಾರು, ನೀವು ಎಲ್ಲಿಗೆ ಬಂದಿದ್ದೀರಾ ಎಲ್ಲವನ್ನೂ ಕೇಳೋದಕ್ಕೆ ಸುಂದರವಾದ ಪದಗುಚ್ಛಗಳನ್ನು ಬಳಸಿ ರಾಮನ ಮುಂದೆ ಪ್ರಸ್ತುತಪಡಿಸ್ತಾನೆ. ಯಾರ ಮುಂದೆ? ಸಾಕ್ಷಾತ್ ಭಗವಂತನ ಮುಂದೆ ಹನುಮಂತ ತನ್ನ ಮಾತುಗಳನ್ನು ಮುಂದಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಸಂಗತಿ. ರಾಮ ಲಕ್ಷ್ಮಣನಿಗೆ ಏನು ಹೇಳ್ತಾನೆ ಗೊತ್ತಾ? ಬಂದಿರೋನು ಸಾಮಾನ್ಯ ಅಂತ ಅನಿಸಲ್ಲ ಕಣೋ, ಅವನ ಮಾತುಗಳನ್ನು ಕೇಳಿದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮೂರೂ ಗೊತ್ತಿರೋನು ಮಾತ್ರ ಇಂಥ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ. ಅವನ ಮಾತಿನಲ್ಲಿ ಬಳಸಿರೋ ಪದಗಳನ್ನು ನೋಡು, ಅವನು ನೋಡಿದರೆ ವ್ಯಾಕರಣವನ್ನು ಚೆನ್ನಾಗಿ ಅರೆದು ಕುಡಿದಿದ್ದಾನೆ ಅಂತ ಗೊತ್ತಾಗುತ್ತೆ. ಮೂರನೇದು ಏನು ಚೆನ್ನಾಗಿ ಹೇಳ್ತಾನೆ ರಾಮ, ಅವನ ಮಾತನ್ನು ಗಮನಿಸಿದ್ಯಾ? ಯಾವುದನ್ನು ಎಕ್ಸ್ಟ್ರಾ ಹೇಳಲಿಲ್ಲ, ಯಾವುದನ್ನು ಕಡಿಮೆ ಮಾಡಿ ನಮಗಿದು ಗೊತ್ತಾಗಲಿಲ್ಲ ಅನ್ನೋ ಥರ ಬಿಡಲಿಲ್ಲ. ಮಾತಾಡುವಾಗ ರಾಮನ ಹೇಳೋದು ಯಾವುದನ್ನು ನಾನು ಆ್ಯಡ್ ಮಾಡ್ತಿಲ್ಲ, ವೇಗವಾಗಿ ಮಾತನಾಡಲಿಲ್ಲ ಅಥವಾ ಸ್ಲೋ ಮಾತಾಡಿ ಬೋರ್ ಬರೋಂಗೆ ಮಾಡಲಿಲ್ಲ. ಅವನು ಹೆಂಗೆ ಮಾತಾಡಿದ ಅಂತಂದರೆ ಅವನ ಮಾತು ಕಂಠಸ್ಥ ಮತ್ತು ಹೃದಯಸ್ಥ, ಈ ಪದಗಳು ಭಾಳ ಚಂದ. ಅವನ ಮಾತುಗಳೆಲ್ಲವೂ ಹೃದಯಸ್ಥವಾಗಿದ್ದವು, ಕಂಠಸ್ಥವಾಗಿದ್ದವು, ಶುದ್ಧವಾಗಿದ್ದವು ಮತ್ತು ಭಾವನಾಪೂರ್ಣವಾಗಿದ್ದವು. ಇಂಥ ಮಾತಾಡಿರುವ ವ್ಯಕ್ತಿ ಸಾಮಾನ್ಯನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ಹತ್ರ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡುವಂಥ ಲಕ್ಷ್ಮಣಂಗೆ ಹೇಳೋದು. ಲಕ್ಷ್ಮಣನು ರಾಮನೊಂದಿಗೆ ಬಂದಿರುವ ದೇವರು ಅಂತ ಭಾವಿಸೋದಾದರೆ, ಆಂಜನೇಯನ ಬಳಿ ಮಾತನಾಡಬೇಕಾದ್ರೆ ಸ್ವತಃ ದೇವರೂ ಎಚ್ಚರಿಕೆ ವಹಿಸಬೇಕು ಅಂತಂದರೆ ಯಾವ ಬೌದ್ಧಿಕ ಸಾಮರ್ಥ್ಯ ಆಂಜನೇಯದ್ದು ಅಂತ ಯೋಚನೆ ಮಾಡಿ. ಆಂಜನೇಯ ಸಾಮಾನ್ಯವಾದವನಲ್ಲ. ಅವನ ಬುದ್ಧಿವಂತಿಕೆಯನ್ನು ನಾನು ಬೇರೆ ಯಾವುದನ್ನು ಮುಟ್ಟೋದೇ ಇಲ್ಲ. ಬರೀ ಸುಂದರಕಾಂಡವನ್ನೇ ನೀವುಗಳು ಗಮನಿಸೋದಾದರೆ ಅವನನ್ನು ಕಳಿಸ್ಕೊಡ್ತಾರಲ್ಲ, ನೀನು ಹೋಗಬೇಕು ಅಂತ ಹೇಳಿ ಜಾಂಬವಂತ ಅವನ ಶಕ್ತಿ ಸಾಮರ್ಥ್ಯವನ್ನು ಹೇಳಿ ಕಳಿಸಿದ ನಂತರ ದಾರಿಯುದ್ದಕ್ಕೂ ಏನು ಚಾಲೆಂಜು, ಹನುಮಂತನಿಗೆ ಎದುರಾದ ಚಾಲೆಂಜುಗಳು. ಹನುಮಂತ ಈ ಕೆಲಸವನ್ನು ಮಾಡಿಯೇ ತೀರ್ತಾನೆ, ಶತಸಿದ್ಧ. ಆದರೆ ಹನುಮಂತ ಹಾರಿ ಹೋಗಬೇಕಾದಾಗ ದಾರಿಯುದ್ದಕ್ಕೂ ಎಂಥ ಚಾಲೆಂಜು. ದೇವತೆಗಳು ಪರೀಕ್ಷೆ ಮಾಡ್ತಾರೆ. ಇಂದ್ರ ಹೇಳ್ತಾನೆ ಮೈನಾಕ ಪರ್ವತಕ್ಕೆ ಎದ್ನಿಲ್ಲು, ಆಂಜನೇಯ ಬರ್ತಿದ್ದಾನೆ, ಅವನ ತಂದೆಯ ಕಾರಣಕ್ಕೋಸ್ಕರ ನೀನು ಬಚಾವಾಗಿದ್ದೀಯಾ, ಹೋಗು, ಅವನಿಗೊಂದು ವಿಶ್ರಾಂತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡು ಅಂತಂದಾಗ ಈ ಹನುಮಾನ್ ಚಾಲಿಸಾದಲ್ಲಿ ಒಂದು ಸೇಯಿಂಗ್ ಒಂದು ಸಾಲು ಬರುತ್ತಲ್ಲ, ರಾಮ ಕಾಜ್ ಕರಿ ಬೇಕೋ ಆತುರ. ಅರ್ಥ ಏನು ಗೊತ್ತೇನದ್ರದ್ದು? ರಾಮ ಕಾರ್ಯಕ್ಕೋಸ್ಕರ ಆತುರ, ಅವನಿಗೆ ಪುರ್ಸೊತ್ತಿಲ್ಲ.
ಈಗ ಹಾರ್ತಾ ಇದ್ದೀಯಾ, ತುಂಬ ಹಾರಿ ಇಷ್ಟು ದೂರ ಬಂದು ಸುಸ್ತಾಗಿದ್ದೀಯಾ, ಒಂದು ಸ್ವಲ್ಪ ರೆಸ್ಟ್ ತಗೋ. ಸಮುದ್ರ ಅಂದರೆ ಹೇಗಿರುತ್ತೆ ಅಂತಂದರೆ ರೆಸ್ಟ್ ತಗೊಳ್ಳಿಕ್ಕೆ ಜಾಗ ಇಲ್ಲ ನಿಮಗೆ. ಈ ಥರ ಅಲ್ಲಲ್ಲಿ ಗುಡ್ಡಗಳಿವೆ ಅಂತ ಗೊತ್ತಿದ್ದರೆ ಆಂಜನೇಯನಲ್ಲ ಬೇರೆಯವರು ಹಾರೋಗ್ತಿದ್ರೇನೋ ಮಧ್ಯೆ ಮಧ್ಯೆ ರೆಸ್ಟ್ ತೊಗೊಂಡು ಹೋಗ್ಬೋದು ಅಂತ. ಆದರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಗುಡ್ಡ ಇದೆ ಅಂತ. ಅಂಥದ್ರಲ್ಲಿ ಮೈನಾಕ ಕೆಳಗಿಂದ ಮೇಲೆ ಬಂದು ನಿಂತ್ಕೊಂಡು ಹೇಳ್ತಾನೆ, ಮೈನಾಕ ತನಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದೆ ಅಂತ ಒಂದು ಗುದ್ದುತ್ತಾನೆ ಆಂಜನೇಯ. ಮೈನಾ ಕೇಳ್ತಾನೆ, ಇಲ್ಲ ಕಣೋ, ನಾನು ತೊಂದರೆ ಕೊಡ್ಲಿಕ್ಕೆ ಬಂದಿಲ್ಲ, ನಿಮ್ಮ ಅಪ್ಪ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರಿಂದಾಗಿ ನನ್ನ ರೆಕ್ಕೆಗಳೆಲ್ಲ ಉಳ್ಕೊಂಡಿರೋದು, ನಾನು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಇಲ್ಲ ಅಂದರೆ ಇಂದ್ರ ಯಾವತ್ತೋ ನನ್ನ ರೆಕ್ಕೆ ಮುರಿದಾಕ್ಬಿಡ್ತಿದ್ದ. ನಿಮ್ಮ ಅಪ್ಪನ ಈ ಕೃಪೆಗೋಸ್ಕರ, ಉಪಕಾರಕ್ಕೋಸ್ಕರ ನೀವು ಒಂದು ನಿಮಿಷ ರೆಸ್ಟ್ ತೊಗೊಂಡು ಇಲ್ಲಿರೋಂಥ ಹಣ್ಣು ಹಂಪಲು ತಿನ್ಕೊಂಡು ಹೋಗು ಅಂದರೆ ಆಂಜನೇಯ ಏನು ಹೇಳ್ತಾನೆ ಗೊತ್ತಾ, ನಿನ್ನ ಪ್ರೀತಿಗೆ ಧನ್ಯವಾದ, ಆದರೆ ರಾಮ ಕಾರ್ಯಕ್ಕೋಸ್ಕರ ಬಂದಿದ್ದೀನಿ, ನಂಗೆ ವಿಶ್ರಾಂತಿ ತೆಗೆದುಕೊಳ್ಳುವಷ್ಟು ಪುರುಸೊತ್ತಿಲ್ಲ, ದಯವಿಟ್ಟು ಬಿಡು ನಾನು ಹೊರಡ್ತೀನಿ ಅಂತ ವಿಶ್ರಾಂತಿ ತೆಗೆದುಕೊಳ್ಳೋದೇ ಹೋಗೋದು. ಕಪಿಯೇ ಆಗಿದ್ದರೆ, ಸಾಮಾನ್ಯ ಕಪಿಯೇ ಆಗಿದ್ದಿದ್ರೆ ಕೂತ್ಕೊಂಡು ಅಲ್ಲಿರೋ ತೋಟನ ಧ್ವಂಸಗೊಳಿಸಿ ಒಂದು ಸ್ವಲ್ಪ ಕುಡಿಯುವಷ್ಟು ಕುಡಿದು ತಿನ್ನುವಷ್ಟು ತಿಂದು ಒಂದಷ್ಟು ತಂಟೆಗಿರಿ ಮಾಡಿ ಹೋಗಬೇಕಿತ್ತು. ಅದು ಆರ್ಡಿನರಿ ಮನುಷ್ಯ ಅಲ್ಲ ಆತ. ಇವತ್ತಿನ ಟೈಟ್ಲ್ ಇಟ್ಟಿದ್ದಾರಲ್ಲ, ಚಿರಂಜೀವಿ ಸಾವಿರದ ಹನುಮ ಅಂತ, ಇವೆರಡೂ ಕೂಡ ಪುನರುಕ್ತಿ ಅಂತ ಕರೀತಾರೆ ಕನ್ನಡದಲ್ಲಿ. ಒಂಥರ ಪುನರುಕ್ತಿಯೇ. ಚಿರಂಜೀವಿ ಅಂತಂದರೆ ಸದಾ ಜೀವಿಸುವಂಥವನು, ಸಾವಿರದ ಅಂದರೆಯೂ ಸದಾ ಜೀವಿಸುವಂಥವನೇ. ಅವನಿಗೆ ಸಾವಿಲ್ಲದ ಚಿರಂಜೀವಿಯಾದ ಆ ಹನುಮನಿಗೆ ಅರ್ಪಣೆ ಮಾಡಿರುವಂಥ ಗೌರವ ಈ ದೃಷ್ಟಿಯಿಂದ ಅತ್ಯಂತ ಸಾರ್ಥಕವಾದ್ದು ಅಂತ. ಏನು ಸಾರ್ಥಕತೆ ಅವನದ್ದು. ನಾವು ಸುಂದರಕಾಂಡವನ್ನು ಬಹುಶಃ ನನಗನ್ಸುತ್ತೆ ನಮ್ಮ ಮುಂದಿನ ಪೀಳಿಗೆಯ ತರುಣರಿಗೆ ಓದಿಸ್ಬೇಕು. ನಾನು ಅದೇ ನೋಡ್ತಿದ್ದೆ, ಶನಿವಾರದ ಹೊತ್ತು ಎಷ್ಟು ಜನ ತರುಣರು ಬರ್ತಾರಪ್ಪ ಇಲ್ಲಿಗೆ, ಎಷ್ಟೊಂದು ಜನ ಬರ್ತಾರೆ, ದಂಡು ಬರ್ತಿದ್ರು. ಒಂದೊಂದು ಸಲಕ್ಕೆ 50-50 100 ಜನ ತರುಣರು ಬರ್ತಾರೆ. ಖುಷಿ. ನನಗನ್ಸೋದು ಯಾವಾಗಲೂ ಹಾಗೆ, ಯಾವತ್ತು ಧರ್ಮ ನಾಶಕ್ಕೆ ಪ್ರಯತ್ನಿಸ್ತಾರೋ ಆಗ ಧರ್ಮ ಇನ್ನೂ ಹೆಚ್ಚು ವೈಭವಯುತವಾಗಿ ಬೆಳಗುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ನಾನು ಸುಮ್ಮನೆ ಹೇಳೋದು, ಧರ್ಮ ನಾಶ ಮಾಡಬೇಕು ಅಂತ ಎಂತೆಂಥ ಪ್ರಯತ್ನ ಮಾಡಿ ಯಾರ್ಯಾರೋ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದವ್ರು ಅಂದ್ಕೊಂಡ್ರು ನಾವು ಬಸ್ ಟಿಕೆಟ್ ಫ್ರೀ ಕೊಟ್ಟರೆ ಪರ್ಮನೆಂಟಾಗಿ ಇರ್ತೀವಿ ಅಂತ. ಆದರೆ ಅಲ್ಲಿದ್ದ ಲೆಫ್ಟಿಸ್ಟ್ಗಳ ಗ್ರೂಪ್ ಏನಿತ್ತು ಗೊತ್ತಾ, ನಮ್ಮನ್ನು ದೇವಸ್ಥಾನದಿಂದ ದೂರ ಕರ್ಕೊಂಡು ಬರಲಿಕ್ಕೆ ಏನು ಮಾಡಬೇಕೋ ಅದೆಲ್ಲ ಪ್ರಯತ್ನ ಮಾಡಬೇಕು ಅಂತ. ಆದರೆ ಮಜಾ ಏನಾಯಿತು ಗೊತ್ತಾ, ಭಗವಂತನ ಲೀಲೆಯೇ ಬೇರೆ. ಫ್ರೀ ಬಸ್ ಟಿಕೆಟ್ ಕೊಟ್ಟರೆ ಯಾರೂ ವಿಧಾನಸೌಧಕ್ಕೆ ಹೋಗಲಿಲ್ಲ, ಎಲ್ಲರೂ ದೇವಸ್ಥಾನಗಳಿಗೆ ಹೋದರು. ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಬೆಂಗಳೂರಿನಿಂದ ಕೆಲವು ಟೀಮ್ಗಳು, ಮಜಾ ನೋಡಿ ಹೆಂಗಿದೆ, ಕೆಲವು ಟೀಮ್ಗಳು ಪ್ರತಿ ಶುಕ್ರವಾರ ಬೆಳಗ್ಗೆ ಚಾಮುಂಡಿ ದೇವಿಯ ದರ್ಶನಕ್ಕೆ ಮೈಸೂರಿಗೆ ಹೋಗುತ್ತಂತೆ. ನೀವು ಮಾಡಿದ್ದೇನು, ದೇವಸ್ಥಾನದಿಂದ ಜನರನ್ನು ದೂರ ಕರ್ಕೊಂಡು ಬರಬೇಕು ಅಂತ ಎಲ್ಲ ಯೋಜನೆಗಳನ್ನು ಮಾಡಿದ್ರಿ. ಇದು ಒಂದು ಯೋಜನೆ ಮಾಡಿದ್ರಿಂದಾಗಿ ಮೂಲೆಯ ಜನ ಈ ನಾಡಿನ ಎಲ್ಲ ದೇವಸ್ಥಾನಗಳನ್ನು ಸಂಚರಿಸ್ತಾರೆ. ನಾನು ಕರ್ನಾಟಕ ಗೌರ್ಮೆಂಟನ್ನು ಆಗ್ರಹಿಸ್ತೀನಿ, ಬರೀ ಕರ್ನಾಟಕ ಯಾಕೆ, ದೇಶದ ಎಲ್ಲಿ ಬಸ್ಸಲ್ಲಿ ಹೋದರೂ ನಿಮಗೆ ಫ್ರೀ ಅಂತ ಒಂದು ಮಾಡಿಕೊಟ್ಬಿಡಿ. ನಮ್ಮ ಹೆಣ್ಮಕ್ಳು ಇಡೀ ದೇಶ ದೇವಸ್ಥಾನಗಳನ್ನು ಸುತ್ತಾಡ್ಕೊಂಡು ಬರುವಂತಾದರೆ ನಿಜವಾದ ಸಾರ್ಥಕತೆ ಅಲ್ಲಿದೆ ಅಂತ. ಹೀಗೆ ಅಂತ ಧರ್ಮ ರಕ್ಷಣೆ ನಮಗೆ ಗೊತ್ತಿಲ್ಲದಂತೆ ತನ್ಪಾಡಿಗೆ ತಾನು ಹೆಂಗೆ ಮಾಡ್ಕೊಳ್ಳುತ್ತೆ ಅಂತಂದರೆ, ನೀವುಗಳು ಬಂದರೆ ಸಂತೋಷ, ಇಲ್ಲಾಂದರೆ ಸರಿ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ಅಂತ. ನೀವು ಆಂಜನೇಯನ ಬದುಕಿನಲ್ಲಿ ಈ ಥರದ ಅನೇಕ ಸಂಗತಿಗಳನ್ನು ನೋಡ್ಲಿಕ್ಕೆ ಸಿಗತ್ತೆ. ನನಗೆ ಆಂಜನೇಯ ಯಾಕೆ ನಾನು ಮುಂದಿನ ಪೀಳಿಗೆಗೆ ಅದನ್ನು ಓದಿಸ್ಬೇಕು ಅಂತ ಹೇಳ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ, ನಾವೆಲ್ಲರೂ ಸುಂದರಕಾಂಡವನ್ನು ಓದಬೇಕು ಅಂತ ಹೇಳ್ತೀನಿ ಅಂದ್ಕೊಂಡ್ರೆ, ಈ ಆಂಜನೇಯ ಹುಡುಕ್ಲಿಕ್ಕೆ ಅಂತ ಬರ್ತಾನಲ್ಲ, ಲಂಕೆಗೆ ಬರ್ತಾನೆ. ಕಥೆ ನಮಗೆಲ್ರಿಗೂ ಗೊತ್ತಿದೆ. ಬಂದ ಆಂಜನೇಯ ಏನು ಮಾಡ್ತಾನೆ, ಈ ರಾವಣನ ಮಹಾಪ್ರಸಾದವನ್ನು ನುಗ್ತಾನೆ, ಅವನ ಅರಮನೆಯನ್ನು ನುಗ್ತಾನೆ, ಅಂತಃಪುರಕ್ಕೆ ಹೋಗ್ತಾನೆ. ಅಂತಃಪುರದಲ್ಲಿ ಅದಾಗಲೇ ಮತ್ತೇರಿಕೊಂಡು ಇಷ್ಟೊತ್ತು ತಮ್ಮ ಕಾಮಕೇಳಿಗಳಲ್ಲಿ ಭಾಗವಹಿಸಿಕೊಂಡಿದ್ದಂಥ 100 ಹೆಂಗಳೆಯರು, ಅವರುಗಳ ಮಧ್ಯೆ ರಾವಣಾಸುರನಾಗಿ ಬಿದ್ದುಕೊಂಡಿದ್ದಾನೆ. ಅವನು ಘೋರ ನಿದ್ದೆಯಲ್ಲಿದ್ದಾನೆ, ಗೊರಕೆ ಹೊಡಿತಿದ್ದಾನೆ. ಈ ಹೆಣ್ಮಕ್ಕಳೆಲ್ಲ ಹೆಂಗೋ ಬಿದ್ದಿದ್ದಾರೆ. ಆಂಜನೇಯ ಒಂದೊಂದೇ ಹೆಣ್ಮಗುವಿನ ಮುಖ ನೋಡ್ಕೊಂಡು ಬರ್ತಾನೆ. ಸೀತೆ ಇದ್ದಾಳ, ಅವನ ಕೆಲಸ ಅದೇ ಅಲ್ಲ, ಸೀತೆಯನ್ನು ಹುಡುಕೋದು ಅಂತ. ಸೀತೆಯ ಕ್ಯಾರೆಕ್ಟರ್ ಬಗ್ಗೆ ರಾಮ ಹೇಳಿ ಕಳಿಸಿದ್ದಾನೆ. ಅವಳು ಹಿಂಗಿದ್ದಾಳೆ, ಅವಳು ಗುಣ ಇಂಥದ್ದು, ಅವಳು ಎಂಥ ಅದ್ಭುತ, ಇವೆಲ್ಲವನ್ನೂ ಕನಸು ಕಟ್ಕೊಂಡಿದ್ದಾರೆ. ಹಾಗೆ ಇತ್ತು ಸೀತೆಯ ಬಗ್ಗೆ ಇವರಿಗಿದ್ದ ಕಲ್ಪನೆ ಎಂಥದ್ದು ಅಂತಂದರೆ, ರಾಮನಂಥ ರಾಮ, ಸಾಕ್ಷಾತ್ ಭಗವಂತ ಒಂದು ಹೆಣ್ಣಿಗಾಗಿ ಇಷ್ಟು ವಿಲಪಿಸ್ತಾ ಇದ್ದಾನೆ ಅಂತಂದರೆ ಆ ಹೆಣ್ಣು ಸಾಮಾನ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ರಾಮಾಯಣ ಹೆಂಗೆ ಹೇಳುತ್ತೆ ಗೊತ್ತಾ, ಸೀತೆ ರಾಮನಿಗೆ ಕೊನೆಗೆ ಸಿಗಬೇಕಾದ್ರೆ, ವಾಪಸ್ ಬರಬೇಕಾದ್ರೆ ಆಕೆಯನ್ನು ಮುಸುಕು ಹಾಕಿ ಕರ್ಕೊಂಡು ಬರಲಾಯ್ತಂತೆ. ರಾಮ ಎಲ್ಲ ಈ ವಾನರರು ಬಗ್ಗಿ ನೋಡ್ತಿದ್ರಂತೆ, ಹೆಂಗಿದ್ದಾಳೆ ಸೀತೆ ನೋಡಬೇಕು ಒಂದ್ಸಲ ಅಂತ. ಬಿಕಾಸ್ ಇಷ್ಟು ಕೇಳ್ಬಿಟ್ಟಿದ್ದೀವಲ್ಲ,
ಇಷ್ಟು ಅವಳ ಬಗ್ಗೆ ಕೇಳಿದ ಮೇಲೆ ನೋಡಬೇಕು ಅಂತ. ರಾಮ ಹೇಳ್ತಾನೆ, ಮುಸುಕು ಯಾಕೆ ಹಾಕ್ತೀರಾ, ತೆಗಿರಿ, ಎಲ್ಲರೂ ನೋಡಲಿ ಅವಳನ್ನು ಅಂತ ಮುಸುಕು ತೆಗೆದು ಎಲ್ಲ ವಾನರರಿಗೂ ದರ್ಶನ ಕೊಡಿಸ್ತಾನೆ ಸೀತೆ. ಏನು ಚಂದ ರೀ ರಾಮಾಯಣ, ಏನು ಅದ್ಭುತ ಅದು. ಅಂಥದ್ರಲ್ಲಿ ಈ ಆಂಜನೇಯ ಇಲ್ಲಿ ಬರ್ತಾನಲ್ಲ, ಒಂದೊಂದು ಹೆಣ್ಮಗಳನ್ನು ನೋಡ್ತಾನೆ, ಇವಳಲ್ಲ 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 ಅಂತ ನೋಡ್ತಾನೆ. ಒಂದು ಕಡೆ ಮಂಚದ ಮೇಲೆ, ಒಂದು ಪ್ರತ್ಯೇಕವಾದ ಮಂಚದ ಮೇಲೆ ಸುಂದರವಾಗಿರುವಂಥ ಸ್ತ್ರೀಯೊಬ್ಬಳು ಮಲಗಿರ್ತಾಳ. ಆಹಾ, ಸೀತೆ ಕಂಡು ಬಂದ್ಲಪ್ಪ ಅಂತ ಖುಷಿಯಾಗ್ಬಿಡುತ್ತೆ ಅವನಿಗೆ. ಒಡನೆ ಅವನು ಪ್ರಜ್ಞೆ ಜಾಗೃತವಾಗುತ್ತೆ. ತಲೆಗೆಲೆ ಕೆಟ್ಟಿದೆಯಾ ನನಗೆ, ರಾಮನ ಪತ್ನಿಯಾಗಿರುವ ಸೀತೆ ಇವನು ಅಂತಃಪುರಕ್ಕೆ ಬಂದು ಇಲ್ಲಿ ಮಲಗೋದುಂಟ, ಏನಾಗಿದೆ ನನಗೆ, ಸಾಧ್ಯನೇ ಇಲ್ಲ ಇವಳು ಸೀತೆ. ಮಂಡೋದರಿ ನೋಡ್ಬಿಟ್ಟಿರ್ತಾನ. ಆ ಮಂಡೋದರಿಯ ಸೌಂದರ್ಯವು ಎಂಥದ್ದು ಅಂತಂದರೆ, ಆಕೆಯು ಬಹಳ ಸುಂದರಿ, ಅವಳು ಬಹಳ ಭಗವತ್ ಪ್ರೇಮವುಳ್ಳಂಥ ತಾಯಿ ಆಕೆ. ಹೀಗಾಗಿ ಅವಳನ್ನು ನೋಡಿದಾಗ ಆ ಭಾವದಿಂದ ನೋಡ್ಬಿಡ್ತಾನ, ಓ ಸೀತೆ ಇರ್ಬೋದು ಅಂತ. ತಕ್ಷಣ ಅವನು ಪ್ರಜ್ಞೆ ಜಾಗೃತವಾಗುತ್ತೆ, ಛೇ ಸೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅಂತ. ಇದರ ನಡುವೆ ಏನು ಯೋಚನೆ ಬರುತ್ತೆ ಗೊತ್ತಾ ಅವನಿಗೆ, ಭಾಳ ಚೆನ್ನಾಗಿದೆ ಅದು. ಏನು ಯೋಚನೆ ಬರುತ್ತೆ ಅಂತಂದರೆ, ನಾನು ಬ್ರಹ್ಮಚಾರಿ, ನಾನು ಹಿಂಗೆ ಬಂದು ಅಂತಃಪುರದಲ್ಲಿರುವಂಥ ಹೆಣ್ಮಕ್ಳನ್ನು ನೋಡ್ತಾ ಇದ್ದರೆ ನಾನು ಸರಿ ಮಾಡ್ತಿದ್ದೀನಾ, ತಪ್ಪು ಮಾಡ್ತಾ ಇದ್ದೀನಾ ಅಂತ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ತಾನೆ. ಪ್ರಶ್ನೆ ಮಾಡ್ಕೊಂಡು ಉತ್ತರ ಏನು ಕೊಡ್ತಾನೆ ಗೊತ್ತಾ ಅದಕ್ಕೆ, ಛೇ ಇವ್ರು ಯಾರನ್ನು ನೋಡಿದಾಗಲೂ ನನ್ನಲ್ಲಿ ವಿಕಾರ ಉಂಟಾಗಲಿಲ್ಲ, ಹೀಗಾಗಿ ನಾನು ನನ್ನ ಕರ್ತವ್ಯ ಅಷ್ಟೇ ಮಾಡ್ತಿದ್ದೇನೆ ಹೊರತು ಮನೋವಿಕಾರಕ್ಕೆ ಒಳಗಾಗಲಿಲ್ಲ ಅಂತ ತನಗೆ ತಾನೇ ಸಮಜಾಯಿಷಿ ಕೊಟ್ಕೊಳ್ತಾನೆ. ಏನು ಚೆನ್ನಾಗಿದೆ ನೋಡಿ, ಭಾರತೀಯ ಸಾಹಿತ್ಯದ ವೈಭವ ಇರೋದೇ ಅಲ್ಲಿ. ಭಾರತೀಯ ಸಾಹಿತ್ಯಗಳ ಅಧ್ಯಯನ ನಮ್ಮನ್ನು ಶಕ್ತಿವಂತರನ್ನಾಗಿಸುತ್ತೆ. ಯಾಕೆ ಅಂತಂದರೆ ಅದು ಈ ಥರದ ಚಿಂತನೆಗಳನ್ನು ಗಟ್ಟಿ ಮಾಡಿಸ್ತಾ ಹೋಗುತ್ತೆ ಅಂತ. ಹಂಗೆ ಅಂದ್ಕೊಂಡು ಅವನು ಬರ್ತಾನಲ್ಲ, ಬಂದು ಎಲ್ಲೂ ಕಾಣಲಿಲ್ಲ ಅವನಿಗೆ ಸೀತೆ. ಇಡೀ ಲಂಕೆಯನ್ನು ಹುಡುಕಾಡಿದ, ಎಲ್ಲೂ ಕಾಣಲಿಲ್ಲ ಅಂತಂದಾಗ ಅವನ ಚರ್ಚೆನ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಅವನು ಕೇಳ್ಕೊಳ್ತಾನೆ, ಛೇ ನನಗೆ ಸೀತೆ ಸಿಗಲಿಲ್ಲ, ಸೀತೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಎಲ್ಲರೂ ಹೇಳಿದ್ದಾರೆ, ನೋಡಿದವ್ರು ಎಲ್ಲರೂ ಹೇಳಿದ್ದಾರೆ. ಇಲ್ಲಿಲ್ಲ ಅಂತಂದರೆ ನಾನು ಹುಡುಕೋದ್ರಲ್ಲಿ ಸೋತೆ ಅಂತ ಅರ್ಥ. ಯಾವ ಮುಖ ಇಟ್ಕೊಂಡು ವಾಪಸ್ ಹೋಗಲಿ? ನಾನು ಸೀತೆಯನ್ನು ಕಾಣಲಿಲ್ಲ ಅಂತ ಹೇಳಿದ ತಕ್ಷಣ ಸಮುದ್ರ ತೀರದಲ್ಲಿ ಕಾಯ್ತಾ ಇರುವಂಥ ವಾನರರು ಸಮುದ್ರಕ್ಕೆ ಬಿದ್ದು ಆತ್ಮಾರ್ಪಣೆ ಮಾಡ್ಕೊಳ್ತಾರೆ. ಯಾಕಂದರೆ ಸುಗ್ರೀವನ ಕೆಲಸ ಆಗಲಿಲ್ಲ ಅಂತ, ಕೊಟ್ಟ ಮಾತಿನಂತೆ ನಡೆದಿಲ್ಲ ಅಂತ. ಸುಗ್ರೀವನಿಗೆ ಗೊತ್ತಾದರೆ ಸುಗ್ರೀವ ಅಗ್ನಿ ಪ್ರವೇಶ ಮಾಡ್ತಾನೆ. ಸುಗ್ರೀವ ಅಗ್ನಿ ಪ್ರವೇಶ ಮಾಡಿದ ತಕ್ಷಣ ರಾಮ ಅಂದ್ಕೊಳ್ತಾನೆ, ನಾನು ನನ್ನ ಸೀತೆಯನ್ನು ಬಿಟ್ಟು ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಅಂತ. ರಾಮ ಲಕ್ಷ್ಮಣರು ತಮ್ಮ ಪ್ರಾಣತ್ಯಾಗ ಮಾಡ್ತಾರೆ. ನಾನು ವಾಪಸ್ ಹೋಗಿ ಆದರೂ ಏನು ಮಾಡಲಿ, ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲೇ ಎಲ್ಲಾದರೂ ಒಂದು ಕಡೆ ಸನ್ಯಾಸಿಯಂತೆ ನಾನು ಬದುಕ್ಬಿಡ್ತೀನಿ, ಹೋಗೋದೇ ಇಲ್ಲ. ಆಗ ಕೊನೆ ಪಕ್ಷ ಅವನ ಲಾಜಿಕ್ ಎಷ್ಟು ಚೆನ್ನಾಗಿದೆ ನೋಡಿ, ಕೊನೆ ಪಕ್ಷ ಅವ್ರು ಅಂದ್ಕೊಳ್ತಾರೆ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾದು ಅವ್ರ ಪ್ರಾಣ ಆದರೂ ಉಳಿಯುತ್ತೆ, ನಾನು ವಾಪಸ್ ಹೋಗಲ್ಲ ಅಂತ. ಅಷ್ಟು ಗೊಂದಲ ಅವನಿಗೆ. ಆ ಗೊಂದಲದ ನಡುವಿಂದ ಒಂದು ಎಳೆಯನ್ನು ತೆಗೆದು ಹೇಳ್ತಾನೆ, ಅಲ್ಲೊಂದು ವನದಲ್ಲಿ ಒಂದು ಬಾಕಿ ಇದೆ ನೋಡೋದು, ಅದೊಂದು ನೋಡ್ಬಿಡ್ತೀನಿ ಅಂತ ಅಲ್ಲಿಗೆ ಹೋಗಿ ನೋಡಿದಾಗ ಸೀತೆ ಇರ್ತಾಳಲ್ಲ, ಏನು ಸುಂದರ ವರ್ಣನೆ ಗೊತ್ತೇ. ಮೊದಲನೇ ಬಾರಿ ಅವಳನ್ನು ನೋಡಿದ ತಕ್ಷಣ ಆಂಜನೇಯ ಅಂದ್ಕೊಳ್ತಾನಂತೆ, ಅಯ್ಯಯ್ಯೋ ಇಂಥ ಅದ್ಭುತವಾಗಿರುವಂಥ ತಾಯಿನ ಕಳ್ಕೊಂಡು, ಎಷ್ಟು ಚೆನ್ನಾಗಿದೆ ಅವನ ಯೋಚನೆ, ಇಂಥ ಅದ್ಭುತವಾಗಿರುವಂಥ ತಾಯಿನ ಕಳ್ಕೊಂಡು ನಮ್ಮ ರಾಮ ಅದು ಹೆಂಗೆ ಬದುಕಿದ್ದಾನೋ ಅಪ್ಪ ನನಗಂತೂ ಅರ್ಥ ಆಗಲ್ಲ ಅಂತ. ಅಂದರೆ ರಾಮ ಬದುಕಿರೋದೇ ಆಶ್ಚರ್ಯ, ನನಗೆ ಸತ್ತೋಗ್ಬೇಕಿತ್ತು ಅವತ್ತೇ ಅನ್ನೋ ಥರ. ರಾಮ ಹೆಂಗೆ ಬದುಕಿದ ಇವಳನ್ನು ಕಳ್ಕೊಂಡು, ಯಾಕೆ ರಾಮ ವಿಲಪಿಸ್ತಾನೆ ಅಂತ ನನಗೀಗ ಅರ್ಥ ಆಗುತ್ತೆ ಅಂತ. ಮಾಸಿದ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡಿರುವಂಥ ಆ ಸೀತೆಯನ್ನು ಹತ್ತಿರದಿಂದ ಮರದ ಮೇಲೆ ಕೂತು ನೋಡ್ತಾನೆ. ನೋಡಿ ಸೀತೆಗೀಗ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ರಾವಣ ಬಂದು ಬೈದು ಹೋಗಿದ್ದಾನೆ, ಎಲ್ಲ ಆಗೋಗಿದೆ, ಎಲ್ಲವನ್ನೂ ಕಣ್ಣಾರೆ ಕಂಡ ಬೆದರಿದ ಬೆಕ್ಕಿನಂತಿರುವ ಆ ಸೀತೆಯ ಮುಂದೆ ನಾನು ಧುತ್ತಂತ ಪ್ರತ್ಯಕ್ಷನಾದರೆ ಅವಳಿಗೆ ಕಷ್ಟ ಆಗುತ್ತೆ ಅಂತ ಆಂಜನೇಯ ಏನು ಮಾಡ್ತಾನೆ ಗೊತ್ತಾ, ಆ ಮರದ ಮೇಲೆ ಕುಳಿತುಕೊಂಡು ರಾಮನ ಗುಣಗಾನ ಮಾಡ್ತಾನೆ. ದಶರಥನ ಮಗನಾಗಿದ್ದ ರಾಮ ಹಿಂಗಿದ್ದ, ಅವನನ್ನು ಕಾಡಿಗೆ ಕಳಿಸ್ಲಾಯಿತು, ಸೀತೆಯ ಅಪಹರಣ ಆಯಿತು, ಸೀತೆ ಅಶೋಕೆಯಲ್ಲಿದ್ದಾಳೆ, ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ ಅಂತ ಹೇಳಿದಾಗ ಮೇಲ್ ನೋಡಿದಂಥ ಸೀತೆ ಯಾರಪ್ಪ ಇದು ರಾಮನ ಬಗ್ಗೆ ಹೇಳ್ತಿರೋದು ಅಂತ ಆ ಪ್ರತ್ಯಕ್ಷಗೊಳ್ಳುವಂಥ ಆ ಪ್ರಸಂಗಗಳಿವೆಯಲ್ಲ, ಅಲ್ಲೆಲ್ಲವೂ ಕೂಡ ವಾಲ್ಮೀಕಿಗಳು ಆಂಜನೇಯನನ್ನು ಅಸಾಧಾರಣ ವ್ಯಕ್ತಿ ಅಂತಾನೇ ಪ್ರತಿಬಿಂಬಿಸಿದ್ದಾರೆ. ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ, ಅಸಾಧಾರಣ ವ್ಯಕ್ತಿ ಆತ. ಆ ಅಸಾಧಾರಣ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಏನು ಪ್ರದರ್ಶಿಸಿದ್ದಾರಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಬರೀ ಅಷ್ಟೇ ಅಲ್ಲ, ಅವನು ಎಂಥ ಬುದ್ಧಿವಂತ ಅಂತಂದರೆ, ಯಾವುದೇ ಒಡೆಯನಿಗೂ ಸೇವಕ ಎಂಥವನಿರಬೇಕು ಅಂತಂದರೆ ಆಂಜನೇಯನಂಥವನೇ ಇರಬೇಕು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ. ಒಬ್ಬ ಆಂಜನೇಯ ಒಬ್ಬ ವ್ಯಕ್ತಿಗೆ ಸಿಕ್ಕಿಬಿಟ್ರೆ ಅವನ ಜೀವನ ಮುಗಿದೋಯ್ತು ಅಂತ. ಯಾಕೆ ಗೊತ್ತೇನು?
ಸೀತೆಯನ್ನು ನೋಡಿದ ತಕ್ಷಣ ಸೈಲೆಂಟಾಗಿ ವಾಪಸ್ ಬಂದುಬಿಟ್ಟಿದ್ರೆ ಯಾರೂ ಕೇಳೋರು ಇರಲಿಲ್ಲ ಅವನ್ನ. ಸೀತೆಯನ್ನು ನೋಡಿಬಿಟ್ಟೆ ಅಂತ ಮುಗಿದೋಗಿತ್ತು. ಅವ್ನು ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ? ನನ್ನ ಸುಗ್ರೀವನ ಕೆಲಸ ಮಾಡೋದು ಬಾಕಿ ಇದೆ ಅಂತ. ಏನು ಸುಗ್ರೀವನ ಕೆಲಸ? ಇಡೀ ವಾನರ ಸೇನೆ, ಭಲ್ಲೂಕ ಸೇನೆಯನ್ನು ಕರ್ಕೊಂಡು ಬರಬೇಕಾಗಿರೋ ಸುಗ್ರೀವ. ಅಂದರೆ ಸುಗ್ರೀವ ಈಗ ಸೇನಾ ಮುಖ್ಯಸ್ಥ. ಅವನ ಕೆಲಸ ಏನು ಅಂತಂದರೆ ಈ ರಾವಣನ ಸೇನೆಯ ತಾಕತ್ತೇನು ಅಂತ ನಾನು ನೋಡ್ಕೊಂಡು ಬರಬೇಕು ಅಂತ ಇಡೀ ಲಂಕೆಯನ್ನು ಸುತ್ತಾಡಿಕೊಂಡು ರಾವಣನ ಬಳಿ ಹೋಗಿ ನಿಂತ್ಕೊಂಡು ಫೈನಲಿ ಆ ಲಂಕೆಗೆ ಬೆಂಕಿ ಹಚ್ಚಿ ಬಂದು ತನ್ನ ತಾಕತ್ತನ್ನು ರಾವಣನಿಗೆ ಪ್ರದರ್ಶಿಸಿ ಆ ರಾಕ್ಷಸರ ಹೃದಯದಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ವಾಪಸ್ ಹೋದವನು ಆಂಜನೇಯ. ನಮಗೆಲ್ಲ ಸೇವಕರು ಅಂತ ಸಿಗ್ತಾರೆ, ಜೊತೆಗಾರರು ಅಂತ ಸಿಗ್ತಾರೆ. ಹೆಂಗಿರ್ತಾರೆ ಅಂದರೆ, ಕೆಲವರು ನೀವು ಹೇಳಿದ್ದ ಕೆಲಸವನ್ನು ಮಾಡಲ್ಲ. ಇನ್ನು ಕೆಲವರು ಇರ್ತಾರೆ ಪುಣ್ಯಾತ್ಮರು, ನೀವು ಹೇಳಿದ ಕೆಲಸವನ್ನು ಅಷ್ಟೇ ಮಾಡ್ತಾರೆ. ಯಾರೋ ಬಂದಿದ್ದಾರೆ, ಅವರಿಗೆ ಟೀ ಕೊಡು ಅಂದರೆ ಟೀ ಕೊಡ್ತಾರೆ, ಅಪ್ಪಿತಪ್ಪಿನೂ ನೀರು ಕೊಡಲ್ಲ. ನೀವು ಹೇಳಲಿಲ್ವಲ್ಲ, ನೀವು ಹೇಳಿದ್ದರಷ್ಟೇ ಮಾಡೋದು ಅಂತ. ಇನ್ನೂ ಕೆಲವರು ಇರ್ತಾರೆ, ಹೇಳಿದ್ದಕ್ಕಿಂತ ಜಾಸ್ತಿ ಮಾಡ್ತಾರೆ, ಆದರೆ ಚೇಷ್ಟೆ ಮಾಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಹೇಳಿದ್ದಕ್ಕಿಂತ ಜಾಸ್ತಿ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತಂದರೆ, ಸ್ವತಃ ನೀವೇ ಅಲ್ಲಿಗೆ ಹೋಗಿದ್ರು ಅಷ್ಟು ಚೆನ್ನಾಗಿ ಆ ಕೆಲಸವನ್ನು ಸಂಪನ್ನ ಮಾಡ್ತಿರಲಿಲ್ಲ, ಹಂಗೆ ಮಾಡ್ತಾರೆ. ಅಂಥ ಸೇವಕನ, ಅಂಥ ದಾಸನ ಜಾಗಕ್ಕೆ ಸೇರಿದವನು ಹನುಮಂತ. ಎಂಥ ಕೆಲಸ ಮಾಡ್ಕೊಂಡು ಬಂದ ಅಂತಂದರೆ, ಸುಗ್ರೀವನಿಗೆ, ರಾಮನಿಗೆ ಸೀತೆಯ ವರದಿ ಕೊಟ್ಟ, ಸುಗ್ರೀವನಿಗೆ ರಾವಣನ ಸಾಮರ್ಥ್ಯವನ್ನು ತಿಳಿಸಿಕೊಟ್ಟ, ಮತ್ತು ರಾವಣನಿಗೆ ಏನಂದ ಗೊತ್ತಾ? ರಾಮನ ಸೈನ್ಯದಲ್ಲಿ ಅತ್ಯಂತ ಸಾಮಾನ್ಯ ವ್ಯಕ್ತಿ ನಾನು, ನನಗಿಂತ 100 ಪಟ್ಟು ಸಮರ್ಥರಿದ್ದಾರೆ, ಅತ್ಯಂತ ಸಾಮಾನ್ಯ ವ್ಯಕ್ತಿ ನಾನು ಅಂತ ಲಂಕೆಗೆ ಬೆಂಕಿ ಹಚ್ಚಿಟ್ಟ. ಅವಾಗ ರಾವಣನಿಗೆ ಅನ್ನಿಸ್ತೋ ಇಲ್ವೋ, ಸುತ್ತಲೂ ಇದ್ದ ರಾಕ್ಷಸರಿಗೆ ಅನಿಸಿರಬೇಕು, ಅತ್ಯಂತ ಸಾಮಾನ್ಯ ಸೈನಿಕನೇ ಲಂಕೆಗೆ ಬೆಂಕಿ ಹಚ್ಚಿದ್ರೆ ಇನ್ನು ರಾಮ ಮತ್ತು ಅವನ ಸೇನೆ ಬಂದರೆ ಕತೆ ಏನಪ್ಪ ನಮ್ಮದು ಅಂತ ಅವ್ರ ಹೃದಯಕ್ಕೆ ಏನು ಬೆಂಕಿ ಹಚ್ಚಬೇಕೋ ಹಚ್ಬಿಟ್ಟ. ನನಗೆ ಆಂಜನೇಯ ಆ ಕಾರಣಕ್ಕೆ ಬಹಳ ವಿಶಿಷ್ಟ ಅನ್ನಿಸ್ತಾನೆ ಅಂತ. ಹೀಗಾಗಿ ಆಂಜನೇಯನ ನೋಡುವಾಗ ಬರೀ ಬಲಶಾಲಿ ಅಂತ ಅಷ್ಟೇ ನೋಡದೆ, ಅವನನ್ನು ಅಜಿತ್ ದೋವಲ್ಲಾಗಿ ನೋಡ್ಬೋದು, ಅವನನ್ನು ಜೈಶಂಕರಾಗಿ ನೋಡ್ಬೋದು, ಆಂಜನೇಯನನ್ನು ನರೇಂದ್ರ ಮೋದಿಯಾಗಿ ನೋಡ್ಬೋದು. ಅಂದರೆ ವಿ ಹ್ಯಾವ್ ಮೆನಿ ಆಸ್ಪೆಕ್ಟ್ಸ್ ಅಂತ ನನಗೆ ಯಾವಾಗಲೂ ಅನಿಸೋದು. ಆ ಆಸ್ಪೆಕ್ಟ್ಗಳನ್ನೆಲ್ಲ ಯಾವಾಗ ಹೊರಗೆ ತರಲಿಕ್ಕೆ ಸಾಧ್ಯ ಆಗುತ್ತಲ್ಲ, ಆಗ ಒಬ್ಬ ಹೊಸ ಆಂಜನೇಯನ ಕಲ್ಪನೆ ನಮ್ಮ ಮುಂದೆ ತಂದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಈ ಎಲ್ಲ ಪ್ರಯತ್ನಗಳು ಅಲ್ಲಿ ಕಲ್ಮಿನೇಟ್. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಭಾರತದಲ್ಲಿ ಮಾತಿರಲಿ, ಸಂಗೀತ ಇರಲಿ, ನಿಮ್ಮ ನೃತ್ಯ ಇರಲಿ, ಎಲ್ಲವೂ ಭಗವಂತನ ಕಡೆ ಕರ್ಕೊಂಡು ಹೋಗಬೇಕು. ನಾನು ಮಾತಾಡಿದ್ದೂ ಕೂಡ ಒಂದು ಕ್ಷಣ ನಿಮಗೆ ಭಗವಂತನ ಸ್ಮರಣೆ ತಂದುಕೊಡೋದ್ರಲ್ಲಿ ಸೋಲ್ತು ಅಂತಂದರೆ ಈ ಮಾತಿಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಅಂತ. ಹಂಗಾಯಿತು ಅಂದರೆ ಮಾತೂ ಕೂಡ ಸಾರ್ಥಕ ಅಂತ ಭಾರತ ಭಾವಿಸುತ್ತೆ. ಅಂಥ ಭಾರತಕ್ಕೆ ಸೇರಿದ್ದೀವಿ. ಮತ್ತು ಸಂತೋಷದ ಸಂಗತಿ ಅಂತಂದರೆ 31ನೇ ತಾರೀಕು ಪೃಥ್ವಿ ಮತ್ತು ಅವನ ಮಿತ್ರರು 1000 ಜನರ ಕೈಲಿ ಸುಂದರವಾಗಿ ಹನುಮಾನ್ ಚಾಲೀಸವನ್ನು ಹಾಡಿಸಿ ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನಾನು ಅವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂದರೆ ತರುಣರನ್ನು ಸೆಳೆಕೊಂಡು ಬರಲಿಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಅದರಲ್ಲಿರೋದರಿಂದ ಅದು ಖಂಡಿತವಾಗಿಯೂ ಹೊಸ ಪೀಳಿಗೆಯನ್ನು ಭಗವದ್ಭಕ್ತಿಯ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಭಗವದ್ಭಕ್ತಿ ಅನ್ನೋದು ನಮ್ಮನ್ನು ಹೆಚ್ಚು ಶಕ್ತಿಯುತಗೊಳಿಸುತ್ತೆ, ನಮ್ಮ ಮನಸ್ಸನ್ನು ಹೆಚ್ಚು ಆಹ್ಲಾದಗೊಳಿಸುತ್ತೆ. ಯಾವ ಸಮಸ್ಯೆಯ ಮೂಲಕ ನಾವು ತೇಲಿ ಹೋಗಲಿಕ್ಕಿದ್ದೀವೋ, ನಾನು ಸಾಧ್ಯವಾದರೆ ನಾಳೆ ಭಾರತ ಮುಂದಿನ ದಿನಗಳಲ್ಲಿ ಎದುರಿಸಬಹುದಾಗಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಅಂತ ಮನಸ್ಸಿನಲ್ಲಿದೆ. ನಾಳೆಯೂ ಅವ್ರು ಮಾತನಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ, ವಿಶ್ವಗುರು ಭಾರತ ಅಂತ. ಆದರೆ ಆ ಸಮಸ್ಯೆಗಳ ಬಗ್ಗೆ ಚರ್ಚಿಸೋದರಿಂದ ಬಹುಶಃ ನನಗನ್ಸುತ್ತೆ ಹೇಗೆ ಭಾರತವನ್ನು ಆ ದಿಕ್ಕಿನಲ್ಲಿ ಮತ್ತೆ ಕೊಂಡೊಯ್ಬೋದು ಅನ್ನುವಂಥ ದೃಷ್ಟಿಯನ್ನು ನಾನು ನಿಮ್ಮೆದುರುಗಡೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತೀನಿ. ಒಂದು ಪುಟ್ಟ ಪ್ರಯತ್ನವನ್ನು ಈ ಹುಡುಗರೆಲ್ಲ ಏನು ಮಾಡಿದ್ದಾರೆ ಅವರಿಗೆ ಪ್ರೀತಿಯಿಂದ ಹರಿಸಿ, ಆಂಜನೇಯನ ಬಳಿ ಪ್ರತಿ ಸಲ ನನ್ನ ಹೆಂಡತಿಗೆ ಒಳ್ಳೆಯದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀರಾ. ಇವತ್ತು ಕೇಳ್ಕೊಂಡು ಹೋಗಬೇಕಾದ್ರೆ ಪೃಥ್ವಿ ಕ್ರಿಯೇಷನ್ಸ್ಗೆ ಒಳ್ಳೆಯದಾಗಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಿದ್ದಾರೆ. ಯಾವುದನ್ನು ನಾವು ಮಾಡಬೇಕು ಅಂತ ಒದ್ದಾಡ್ತಿದ್ದೋ ಅವ್ರು ಸಲೀಸಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಒಂದು ಅಪ್ಲಿಕೇಶನ್ ಹಾಕಿ, ಯಾವಾಗಲೂ ಹಾಗೆ ಅಂತ. ನಮಗೋಸ್ಕರ ನಾವು ಕೇಳಿಕೊಂಡ್ರೆ ಭಗವಂತ ಕೊಡೋದು ಲೇಟ್ ಮಾಡ್ತಾನೆ ಅಂತ, ಕೊಡ್ತಾನೆ, ಲೇಟಾಗಿ ಕೊಡ್ತಾನೆ. ನೀವೇನಾದರೂ ಮನೆ ಬೇಕು ಅಂತ ಕೇಳ್ಕೊಳ್ಳಿ 20ನೇ ವಯಸ್ಸಿನಲ್ಲಿ, ನನಗೆ ಮನೆ ಬೇಕು ಅಂತ ಇಂಟೆನ್ಸಾಗಿ ಕೇಳ್ಕೊಳ್ಳಿ, ಮನೆ ಸಿಗುತ್ತೆ. ನಿಮ್ಗೆ 65-70 ಆಗ್ಬಿಟ್ರತ್ತೆ. ನೀವೊಂದು ಕೆಲಸ ಮಾಡಿ, ಪಕ್ಕದ ಮನೆಯವನಿಗೆ ಮನೆ ಆಗಲಿ, ಪಾಪ ಭಾಳ ಕಷ್ಟಪಟ್ಟು ನಿಮ್ಮ ಮನೆ ಆಗಿಬಿಡುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಪಕ್ಕದವನಿಗೆ ಆಗಬೇಕು ಅಂತ ಕೇಳೋದು ಹೆಂಗೆ ಅಂತಾನೆ ಟೆನ್ಷನ್ ಇದೆ ಅಂತ ನಮಗೆ. ಹೀಗಾಗಿ ಭಗವಂತನು ಯೋಚನೆ ಮಾಡ್ತಾನೆ. ಸೊ ಹೀಗಾಗಿ ಈ ಕ್ರಿಯೇಷನ್ಸ್ಗೆ ಒಳ್ಳೆಯದಾಗಲಿ, ಅದು ಮಾಡುವ ಕೆಲಸ ಸಾರ್ಥಕವಾಗಲಿ, ಅವರಿಗೆ ಯಶಸ್ಸು ಸಿಗಲಿ, ಆ ಮೂಲಕ ಭಾರತಕ್ಕೆ ಮತ್ತು ಜಗತ್ತಿಗೆ ಒಳಿತಾಗಲಿ ಅಂತ ಪ್ರಾರ್ಥಿಸಿ, ಒಳಿತೆಲ್ಲವೂ ನಮ್ಮನೆ ಬಾಗಿಲಿಗೆ ಬಂದು ಬೀಳುತ್ತೆ, ಭಗವಂತ ನಮಗೂ ಒಳಿತು ಮಾಡ್ತಾನೆ ಅಂತ ನಾವೆಲ್ಲರೂ ಅದನ್ನು ಭಾವಿಸೋಣ. ಈ ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡಿದ್ದ, ಅದಕ್ಕೆ ಸುಂದರವಾಗಿರುವಂಥ ವೇದಿಕೆಯನ್ನು ರೂಪಿಸಿಕೊಟ್ಟ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ
ನನ್ನ ಮಾತುಗಳನ್ನು ಆ ಬಲಶಾಲಿ ಬುದ್ಧಿಶಾಲಿ ಆಂಜನೇಯನ ಪದತಲಕ್ಕೆ ಸಮರ್ಪಿಸಿ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್. ಸಾರಥಿ ಸತ್ಯಂ ಪರಂ ಧೀಮಹಿ.